ಇದು ಬಹಳ ವಿಶೇಷವಾದ ವಿದ್ಯೆ. ಏಕೆಂದರೆ ಇದು ಉಪಾಸನೆಗಳಲ್ಲಿ ಒಂದು ಶಾಸ್ತ್ರಾಭ್ಯಾಸ ಸ್ವರೂಪವಾದದ್ದು ಮತ್ತು ಧ್ಯಾನ ರೂಪವಾದದ್ದು ಅಂತ ಎರಡಿದೆ. ಈ ಶಾಸ್ತ್ರಾಭ್ಯಾಸ ಸ್ವರೂಪ ಅಂತ ಹೇಳಿದೆ ಅಂತ ಕಾಣುತ್ತೆ ಹಿಂದೆ. ಶಾಸ್ತ್ರಾಭ್ಯಾಸ ಸ್ವರೂಪವಾದದ್ದಲ್ಲಿ ಶ್ರವಣ ಮನನ ನಿಧಿಧ್ಯಾಸನೆಗಳನ್ನು ಕ್ರಮವಾಗಿ ಮಾಡಬೇಕಾಗುತ್ತೆ. ಈ ಧ್ಯಾನ ಅಂತನ್ನೋದರಲ್ಲಿ ನಿಧಿಧ್ಯಾಸನವನ್ನು ಮಾತ್ರ ಮಾಡಬೇಕಂತ ಎರಡು. ಇದು ಶ್ರವಣ ಮನನ ನಿಧಿಧ್ಯಾಸನೆಗಳನ್ನು ಮಾಡೋದಕ್ಕೆ ಅನುಕೂಲವಾದಂಥ ವಿದ್ಯೆ. ಈ ವಿದ್ಯೆಯಲ್ಲಿ ಒಂದು ಉಪನಿಷತ್ತಿನ ಮಾತು ಬರುತ್ತೆ, ಛಾಂದೋಗ್ಯ ಉಪನಿಷತ್ತಿನ ಮಾತು ಬರುತ್ತೆ. ಮಾತಿನ ಅರ್ಥವನ್ನ ಉಪಾಸನೆಗೆ ಅನುಗುಣವಾಗಿ ನಾವು ಮಾರ್ಪಡಿಸ್ಕೊಳ್ತಕ್ಕದ್ದು. ಅಂದ್ರೆ ಮುಂದೆ ಇಂಥದನ್ನು ಉಪಾಸನೆ ಮಾಡಬೇಕು ಅಂತ ಬರುತ್ತೆ. ಈ ಸದ್ ಅಂತನ್ನೋದನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕಂತ ನಾವು ಅಂತನ್ನೋದಕ್ಕೆ ಇಲ್ಲಿ ಹೇಳ್ತಾ ಮೊದಲನೇ ಎರಡು ಮಂತ್ರಗಳಲ್ಲಿ ಹೇಳಿ ಆಯಿತು. ಸದೇವ ಸೌಮ್ಯೇದಮಗ್ರಗಾಸೀದೇಕಮೇವ ದ್ವಿತೀಯಂ ಅಂತ ಹೇಳಿ ಸತ್ ಅಂತನ್ನೋದೇ ಮೊದಲು ಇತ್ತು. ಆಚಾರ್ಯರು ಸತ್ ಅನ್ನೋದಕ್ಕೆ ಏನು ಹೇಳ್ತಾರೆ? ಅಸ್ಥಿತ ಮಾತ್ರಂ ವಸ್ತು, ಇದೇ ಅಂತ ಮಾತ್ರ ಅದು ನಿರ್ದೇಶನ ಮಾಡಿ ಹೇಳ್ತಕ್ಕದ್ದು ಅಸ್ಥಿತ ಮಾತ್ರಂ ವಸ್ತು. ಅದಕ್ಕೆ ಯಾವ ರೀತಿಯಾಗಿಯೂ ನಾವು ವಿಶೇಷಣಗಳನ್ನ ಹೇಳಲಾರು. ಅದು ಹೀಗೆ, ಅದು ಹೀಗಿದೆ, ಅದು ಹಾಗಿದೆ, ಗುಣ ಇದು, ಧರ್ಮ ಇದು ಅಂತ ಏನೂ ಹೇಳಲಾರು. ಏನು ಹೇಳ್ಬಹುದು? ಅಸ್ಥಿತ ಮಾತ್ರ, ಅಸ್ಥಿ ಅಂತ ಮಾತ್ರ ಹೇಳ್ಬೋದು, ಇದೆ ಅಂತ. ಹೀಗೆ ಸೂಕ್ಷ್ಮಂ ನಿರ್ವಿಶೇಷಂ ಸರ್ವಗತಂ ಏಕಂ ನಿರಂಜನಂ ನಿರವಯವಂ ವಿಜ್ಞಾನಂ ಯದವಗಮ್ಯತೆ ಸರ್ವವೇದಾಂತೇಭ್ಯ. ಎಲ್ಲ ಉಪನಿಷತ್ತುಗಳು ತೋರಿಸ್ತಿರೋದು ಕೂಡ ಈ ಸತ್ ಅಂತನ್ನೋ ಪದಾರ್ಥದ ಕಡೆಗೇ ತೋರಿಸ್ತಾ ಇದೆ. ಅದು ಇಲ್ಲಿ ಯಾವುದು ಸತ್ ಏವ ಅಗ್ರೇ ಆಸೀತ್ ಅಂತ ಹೇಳ್ತಾರೆಯೋ ಇದೇನೇ ವೇದಾಂತದ ಮುಖ್ಯ ವಿಷಯ. ಮತ್ತೆ ಆಸೀತ್ ಅಂತನ್ನೋದಕ್ಕೆ ಹಿಂದೆ ಇತ್ತು, ಈಗ ಇಲ್ಲ ಅಂತ ಅರ್ಥವೋ? ಅಂದರೆ ಇದಾನೀಮಪಿ, ಈಗಲೂ ಕೂಡ ಅಸ್ತಿ. ಪ್ರಾಕ್ ಉತ್ಪತ್ತೇ, ಜಗತ್ತು ಹುಟ್ಟೋದಕ್ಕಿಂತ ಮುಂಚೆ ಅದಿತ್ತು, ಸದ್ ಆಗಿತ್ತು. ಈಗ ಸತ್ ಆಗಿಲ್ವೋ? ಅದು ಉಪನಿಷತ್ನಲ್ಲಿ ಏನಿದೆ, ಸದೇವ ಇದಂ ಅಗ್ರೇ ಆಸೀತ್. ಹೀಗೆ ಸತ್ ಅಂತ ಅನ್ನೋದು ಮೊದಲು ಇತ್ತು, ಈಗ ಇಲ್ವೋ? ಅಂದ್ರೆ ಇದಾನೀಮಪಿ, ಈಗಲೂ ಅದು ಇದೆ, ಸತಂತ್ ಇದೆ. ಆದರೆ ಆಚಾರ್ಯರು ತೋರಿಸ್ತಾರೆ, ನಾಮರೂಪ ವಿಶೇಷಣವತ್ ಇದಂ ಶಬ್ದ ಬುದ್ಧಿ ವಿಷಯಂ ಅಸ್ತಿ. ಈಗಿರೋದು ನಾಮರೂಪ ವಿಶೇಷಣವತ್. ಇದರಲ್ಲಿ ನಾಮರೂಪಗಳನ್ನು ಬೇರೆ ಬೇರೆಯಾಗಿ ತೋರಿಸಬಹುದು, ನಾವು ವಿಂಗಡಣೆ ಮಾಡಿ ತೋರಿಸಬಹುದು. ಇದಂ ಶಬ್ದ ಬುದ್ಧಿ ವಿಷಯಂ. ಆಚಾರ್ಯ ಎರಡು ಅದಕ್ಕೆ ವಿಶೇಷಣಗಳನ್ನು ತೋರಿಸ್ತಾರೆ. ಇದಂ ಅಂತನ್ನುವ ಶಬ್ದ ಅದು ಅಭಿಧಾನ, ಇದಕ್ಕೆ ಅಭಿಧೇಯವಾಗಿ ಅಂದ್ರೆ ಇದಂ ಅಂತ ಹೇಳಿ ಇದು ಅಂತ ನಾವು ಯಾವ್ಯಾವುದನ್ನು ತೋರಿಸಬಹುದೋ, ಯಾವ್ಯಾವುದರ ವಿಷಯವಾಗಿ ಹೇಳಬಹುದೋ ಅದು ಇದಂ ಶಬ್ದ. ಮತ್ತು ನಾವು ಇದಂ ಅಂತ ಅಹಮ್ಮಿಂದ ಪಡೆದಕ್ಕೆ ವ್ಯತಿರಿಕ್ತವಾಗಿ ಯಾವುದನ್ನು ಬುದ್ಧಿ ಭಾವಿಸಿಕೊಳ್ಳುತ್ತೋ ಅದು. ಅಂದ್ರೆ ಏನು? ದಿ ಫಿಸಿಕಲ್ ಆಬ್ಜೆಕ್ಟಿವ್ ವರ್ಲ್ಡ್ ಆಸ್ ವೆಲ್ ಆಸ್ ದಿ ಪ್ರೆಸೆಂಟೇಷನಲ್ ಆಸ್ಪೆಕ್ಟ್ ಆಫ್ ಇಟ್ ಟು ದಿ ಮೈಂಡ್. ದಿ ವರ್ಲ್ಡ್ ಆಸ್ ಇಟ್ ಈಸ್ ಅಂಡ್ ಆಸ್ ಇಟ್ ಈಸ್ ಪ್ರೆಸೆಂಟೆಡ್ ಟು ಅಸ್. ಅದಕ್ಕೆ ಆಚಾರ್ಯ ಏನು ಶಬ್ದ ಉಪಯೋಗಿಸಿದ್ದಾರೆ? ಇದಂ ಶಬ್ದ ಬುದ್ಧಿ ವಿಷಯಂ. ಶಬ್ದ ವಿಷಯಂ ಬುದ್ಧಿ ವಿಷಯಂ. ಅದು ಶಬ್ದಕ್ಕೂ ವಿಷಯ, ಬುದ್ಧಿಗೂ ವಿಷಯ. ಹೀಗಿರೋದು ಈಗಿದೆ. ಈ ಆಸೀತ್ ಅಂತ ತೋರಿಸಿದ್ದಾಗಲ್ಲ ಸತ್, ಅದೇನು ಅಂದ್ರೆ ಕೇವಲ ಸಚ್ಛಬ್ದ ಬುದ್ಧಿ ಮಾತ್ರ ಗಮ್ಯ. ಅದರಲ್ಲಿ ಸತ್ ಅಂದಷ್ಟು ಮಾತ್ರ ಹೇಳ್ಬಹುದು, ನಾಮರೂಪ ವ್ಯಾಕರಣ ಅಲ್ಲಿಲ್ಲ. ಇದಂ ಅಂತನ್ನೋದ್ರಲ್ಲಿ ಯಾವ ವಿಶೇಷಣ ಇದೆಯೋ, ವಿಶೇಷ ಇದೆಯೋ ಅದು ಹಿಂದೆ ಸತ್ ಅಂತನ್ನೋದ್ರಲ್ಲಿ ಇಲ್ಲ. ಕೇವಲ ಸತ್ ಶಬ್ದ, ಸತ್ ಅಂತನ್ನೋ ಶಬ್ದವನ್ನು ಮಾತ್ರ ಅದಕ್ಕೆ ಹೇಳ್ಬಹುದು. ಅದಕ್ಕೇನು ಹೇಳಿದ್ದಾರೆ ಆಚಾರ್ಯರು? ಅಸ್ಥಿತ ಮಾತ್ರ, ಇದೇ ಅಂತ ಮಾತ್ರ ಹೇಳಬಹುದು ನಾವು. ಮತ್ತು
ಶಬ್ದ ಮಾತ್ರ ಗಮ್ಯಂ ಏವ, ಕೇವಲ ಶಬ್ದದಿಂದ ಮಾತ್ರ, ಸತ್ ಅಂತನೋ ಶಬ್ದದಿಂದ ಮಾತ್ರ ನಿರ್ದೇಶನ ಮಾಡಿ. ಈ ತೈತ್ರಿಯದಲ್ಲಿ ಬರ್ತಲ್ಲ, ಅಸ್ತಿ ಇತಿ ಚೇದ್ವೇದ ಸಂಗಮೇನಂತದೋ ವಿದುಹು, ಅಸ್ತಿ ಇತಿ ಚ ವೇದ ತದ್ವೇದ. ಇಲ್ಲಿ ಆಚಾರ್ಯರ ಆಸಿ ತತ್ ಅನ್ನೋದಕ್ಕೆ ಅರ್ಥವನ್ನು ಹೇಳಿ ಮುಂದೆ ಹೇಳ್ತಾರೆ. ಈ ಕೆಲವರು ಹೇಳ್ತಾರೆ ಅಸತ್ ಅಂತಿತ್ತು, ಅಸತ್ತಿನಿಂದ ಇದೆಲ್ಲ ಬಂತು ಅಂತ. ಆದರೆ ಸತ್ವೇವ ಸೌಮ್ಯ ಸಮಗ್ರ ಆಸೀದೇಕಮೇವ ದ್ವಿತೀಯಂ, ಅಸತ್ತಿನಿಂದ ಸತ್ ಆಗ್ಬೋದು. ಸತ್ ಅಂದ್ರೆ ಮೊದಲಿತ್ತು, ಸತ್ತಿಂದ ಸತ್ ಬಂತು. ಆಚಾರ್ಯ ಇಲ್ಲಿ ಒಂದು ಪ್ರಶ್ನೆಯನ್ನ ತಾವೇ ಹಾಕೊಳ್ತಾರೆ, ಒಂದು ಆಕ್ಷೇಪ. ಈ ಸತ್ ಪದಾರ್ಥದಿಂದ ಸತ್ಪದಾರ್ಥ ಬರೋದು ಹೇಗೆ? ಒಂದು ಮಡಿಕೆಯಿಂದ ಇನ್ನೊಂದು ಮಡಿಕೆ ಬರುತ್ತೋ? ಇವಾಗ ಎರಡು ವಿಂಗಡಣೆ ಮಾಡಿ ಹೇಳ್ತಾ ಇದ್ದಾರೆ. ಒಂದು ಕಾರಣ, ಒಂದು ಕಾರ್ಯ. ಸತ್ ಅಂತ ನೋಡಿತ್ತು, ಅದರಿಂದ ಇಡೀ ಜಗತ್ತು ಬಂತು. ಪ್ರಾಗುತ್ಪತ್ತೇ ಸತ್ ಆಗಿತ್ತು. ಇವಾಗ ಇದಂ ಅಂತದನ್ನ ನಾವು ಹೇಳಬಹುದು. ಆದ್ರೆ ಎರಡು ಸತ್ ಅಂತ ಹೇಳ್ಬೇಕೆ ನಾವು? ಇವಾಗ ಒಂದು ಮಡಿಕೆಯಿಂದ ಇನ್ನೊಂದು ಮಡಿಕೆ ಬರೋದು ಸಾಧ್ಯವೋ? ಹಾಗೆ ಮುಂಚೆಯೂ ಒಂದು ಸತ್ತಿತ್ತು, ಈಗ ಇನ್ನೊಂದು ಸತ್ತು ಬಂತು ಅಂತ ಹೇಳಬಹುದು. ಅಂದ್ರೆ ಹಾಗರ್ಥವಲ್ಲ. ನ ಘಟಾಂತರೋತ್ಪತ್ತಿ ಅದರ್ಶನ, ಅಂದ್ರೆ ಒಂದು ಘಟ, ಒಂದು ಮಡಿಕೆಯಿಂದ ಇನ್ನೊಂದು ಮಡಿಕೆ ಬರುತ್ತೋ ಎಲ್ಲಾದರೂ? ಹಾಗಲ್ಲ. ನ ಸತಃ ಸದಂತರಂ ಸಮುತ್ಪದ್ಯತೆ. ಸತ್ ಅಂತ ಒಂದು ಪದಾರ್ಥದಿಂದ ಇನ್ನೊಂದು ಸತ್ ಅಂತ ಉಂಟಾಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀವಿ? ಸದೇವ ಸಂಸ್ಥಾನಾಂತರೇಣ ಅವತಿಷ್ಠತೆ. ಆ ಸತ್ ಅಂತನ್ನೋದು ಅದರ ರೂಪವನ್ನು ಮಾರ್ಪಡಿಸಿಕೊಂಡು ಬೇರೆ ರೂಪದಲ್ಲಿ ಇರುತ್ತೆ. ಅದೇ ಸತ್ ಅಂತನ್ನೋದಕ್ಕೆ ಚ್ಯುತಿ ಇಲ್ಲ. ಸದೇವ ಸಂಸ್ಥಾನಾಂತರೇಣ ಅವತಿಷ್ಠತೆ. ಯಥಾ ಮೃದ ಮಣ್ಣಿನಿಂದ ಚೂರ್ಣ, ಪಿಂಡ, ಘಟ, ಕಪಾಲಾದಿಗಳು. ಮಣ್ಣಿನಿಂದ ಪುಡಿ ಮಾಡ್ತಾರೆ, ಅಥವಾ ಒಂದು ಮುದ್ದೆ ಮಾಡ್ತಾರೆ, ಅಥವಾ ಒಂದು ಮಡಕೆ ಮಾಡ್ತಾರೆ, ಅಥವಾ ಒಂದು ಮಡಕೆ ಚೂರು ಮಾಡ್ತಾರೆ. ಚೂರ್ಣ, ಪಿಂಡ, ಘಟ, ಕಪಾಲಾದಿವತ್ತು. ಹೀಗೆ ಒಂದೇ ಮಣ್ಣು. ಆ ಮಣ್ಣಿನಿಂದ ಹೀಗಾಗೋ ಹಾಗೆ ಸತ್ ಅಂತನ್ನೋದ್ರಿಂದ ಇದಂ ಶಬ್ದವಾಚ್ಯವಾದ ಜಗತ್ತು ಬಂತು. ಅಂದ್ರೆ ಒಂದು ಸತ್ತಿಂದ ಇನ್ನೊಂದು ಸತ್ತು ಹುಟ್ಟಿತು ಅಂತ ನಾವು ಹೇಳ್ತಾ ಇಲ್ಲ. ಆಗಿದ್ದದ್ದು ಸತ್ತೆ, ಈಗಿದ್ದದ್ದು ಸತ್ತೆ. ಆದ್ರೆ ಇದು ಅವಸ್ಥಾಂತರ. ಸದೇವ ಸರ್ವ ಪ್ರಕಾರಾವಸ್ಥಂ ಇದಂ ಶಬ್ದವಾಚ್ಯಸ್ಯ ಕಾರ್ಯಸ್ಯ. ಈ ಜಗತ್ತನ್ನ ಕಾರ್ಯ ಅಂತ ಕರೆದು ಇದ್ರ ಸತ್ ಅಂತ ಕಾರಣ ಅಂತ ಕರೆದ್ರೆ ಜಗತ್ತಿನಲ್ಲಿ ಏನೇನಿದೆಯೋ ಇವೆಲ್ಲವೂ ಸತ್ಪದಾರ್ಥವೇ, ಸತ್ ಅಂತಲೇನೆ. ಇಲ್ಲಿ ಆಚಾರ್ಯ ಇನ್ನೊಂದು ಇದಂ ಶಬ್ದವಾಚ್ಯವಾದ ಜಗತ್ತು ಜಗತಃ ಉತ್ಪತ್ತೇ ಅಂತ ಹೇಳ್ತಾರೆ. ಅಗ್ರೇ ಅಂದ್ರೆ ಏನು? ಮೊದಲಲ್ಲಿ. ಯಾತಕ್ಕೆ ಮೊದಲಲ್ಲಿ? ಜಗತ್ತು ಬರೋದಕ್ಕೆ ಮೊದಲಲ್ಲಿ. ಜಗತ್ತು ಅಂತ ಒಂದು ಕಡೆ ತೋರಿಸ್ತಾರೆ, ಪ್ರತಿಯೋಗಿ ಅಂತ ಕರೀತಾರೆ, ಒನ್ ಫ್ಯಾಕ್ಟರ್. ಅದಕ್ಕೆ ಮುಂಚೆ ಇನ್ನೊಂದು ಫ್ಯಾಕ್ಟರ್, ಜಗತ್ತು ಇರದೇ ಇದ್ದಾಗಿನ ಸ್ಥಿತಿ, ಇದು ಅಗ್ರೇ ಅಂತ ಕರೀತಾರೆ. ಆಗ ಸತ್ತಿತ್ತು. ಈಗಲೂ ಸತ್ ಅಂತಲೇ ಇರೋದು, ಆದ್ರೆ ಅವಸ್ಥಾಂತರದಲ್ಲಿ ಇದೆ. ಬೇರೆ ರೀತಿಯಾಗಿ ಸತ್ಪದಾರ್ಥವೇ ಇರೋದು. ಇದ್ರೂನು ಆಚಾರ್ಯರು ಏನ್ ಹೇಳ್ತಾರೆ? ನ ಅಸತ್ವಂ ಕಸ್ಯಚಿತ್ ಕ್ವಚಿತ್. ನಾವು ಯಾವುದನ್ನು ಕೂಡ ಅಸತ್ ಅಂತ ಹೇಳೋಲ್ಲ. ಜಗತ್ತನ್ನ ಅಸತ್ ಅಂತ ನಾವು ಹೇಳ್ತಾ ಇಲ್ಲ. ನ ಅಸತ್ವಂ ಕಸ್ಯಚಿತ್ ಕ್ವಚಿತ್. ಜಗತ್ತನ್ನ ಅಸತ್ ಅಂತ ನಾವು ಹೇಳ್ದಾನೆ ಇಲ್ಲ. ನ ಅಸ್ಮಾಭಿಹಿ ಕದಾಚಿತ್ ಕ್ವಚಿದಪಿ ಸತಃ ಅನ್ಯತ್ ಅಭಿಧಾನಂ ಅವಿಧೇಯಂ ವಾ ವಸ್ತು ಪರಿಕಲ್ಪ್ಯತೆ. ನಾವು ಎಲ್ಲಿಯೂ ಯಾವಾಗಲಾದರೂ ಈ ಜಗತ್ತನ್ನ ಅಸತ್ ಅಂತ ಕರೆದಿಲ್ಲ, ಇದು ಅಸತ್ ಅಂತ ಹೇಳಲಿಲ್ಲ ನಾವು. ಇದು ಆಚಾರ್ಯ ಸ್ಪಷ್ಟವಾಗಿ ಹೇಳಿರೋ ಮಾತು. ನ ಅಸ್ಮಾಭಿಹಿ ನಮ್ಮಿಂದ ಕಸ್ಯಚಿತ್ ಕ್ವಚಿದಪಿ ಸದಾ ಅನ್ಯತ್ ಅವಿಧಾನಂ ಅವಿಧೇಯಂ ವಾ ವಸ್ತು ಪರಿಕಲ್ಪ್ಯತೆ. ನ ಅಸತ್ವಂ ಕಸ್ಯಚಿತ್ ಕ್ವಚಿತ್. ಯಾವುದನ್ನು ಅಸತ್ ಅಂತ ನಾವು ಹೇಳ್ತಾ ಇಲ್ಲ. ಜಗತ್ತಿನ ಮಿಥ್ಯಾ ಅಂತ ಕರೆಯೋರು ಈ ಆಚಾರ್ಯರ ಮಾತು ಇಟ್ ಈಸ್ ಒಂದು ರಾಮವಾಡ ಇದ್ದ ಹಾಗೆ. ನಾವು ಜಗತ್ ಇದಂ ಅಂತ ಬಂದಿದೆ,
ಇದಂ ಅಂತ ಬಂದ ಮಾತ್ರಕ್ಕೆ ಇದು ಅಸತ್ ಅಂತ ನಾವು ಹೇಳ್ತಾ ಇಲ್ಲ, ಇದೂ ಸತ್ತೆ. ಆ ಸತ್ಶಬ್ದವಾಚ್ಯವಾದ ಸತ್ ಹೇಗೆ ಸತ್ಪದಾರ್ಥವೋ ಇದೂ ಸತ್ಪದಾರ್ಥವೇ. ಆದರೆ ಸರ್ವ ಪ್ರಕಾರಾವಸ್ಥಂ, ಈ ಜಗತ್ತಿನಲ್ಲಿ ಏನೇನಿದೆಯೋ, ಯಾವ ಯಾವ ರೂಪದಲ್ಲಿ ಇದೆಯೋ, ಯಾವ ಯಾವ ನಾಮದಲ್ಲಿ ಇದೆಯೋ, ಇದೆಲ್ಲವೂ ಸತ್ತೇ. ಸತ್ ಅಂತಲೇ ಇದೆ. ಸತಯೇವ ಇದಂ ಶಬ್ದ ಬುದ್ಧಿ ವಿಷಯತೆಯ ಅವಸ್ಥಾನಾತ್ ಯಥಾ ಮೃದೇವ ಪಿಂಡ ಘಟಾದಿ ಶಬ್ದ ಬುದ್ಧಿ ವಿಷಯತ್ವೇನ ಗವತಿಷ್ಠತೆ ತತ್ವತ್. ಮಣ್ಣಿನಿಂದ ಹೇಗೆ ಬೇರೆ ಬೇರೆ ರೂಪಗಳಲ್ಲಿ ಇದ್ರೂ ಕೂಡ ಮಣ್ಣು ಅಂತ ಅನ್ನೋದರಲ್ಲಿ ಇರುತ್ತೆಯೋ, ಹಾಗೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸತ್ ಅಂತಲೇ ಇದೆ. ಆದ್ರಿಂದ ಆಸೀತ್ ಅಂತನ್ನೋ ಮಾತನ್ನ ಛಾಂದಸ ಪ್ರಯೋಗವಾಗಿ ಅಸ್ತಿ ಅಂತ ಅನ್ನೋದಕ್ಕೆ ತಗೊಳ್ಬೇಕು ಅರ್ಥ. ಅದರ ತಾತ್ಪರ್ಯ ಏನು? ಸತ್ ಯಾವಾಗಲೂ ಇತ್ತು, ಈಗಿಲ್ಲ ಅಂತ ಅಲ್ಲ, ಈಗಿರೋದು ಸತ್ತೆ. ಆದರೆ ಇದಂ ಅಂತ ನಾವು ತೋರಿಸಬಹುದಾದದ್ದು ಹೇಗೆ ತೋರಿಸ್ತೀವಿ ನಾವು? ನಾಮರೂಪ ವ್ಯಾಕರಣದಿಂದ. ನಾಮರೂಪ ಬೇರೆ ಬೇರೆಯಾಗಿರೋದ್ರಿಂದ ಇದಂ ಅಂತ ನಾವು ತೋರಿಸ್ತೀವಿ. ಇದಂ ಅಂತ ನಮ್ಮ ಬುದ್ಧಿಗಮ್ಯವಾಗಿ ಇರುತ್ತೆ. ಆ ಸತ್ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಹೈಪೋಥೆಟಿಕಲ್ ಸತ್, ಅದು ಕೇವಲ ಅಸ್ಥಿತ ಮಾತ್ರ. ಅದಕ್ಕೆ ಇದಂ ಅಂತನ್ನೋ ವ್ಯಾಕರಣ ಸರಿಯಾಗಲ್ಲ, ಹಿಂಗ ಸರಿ ಹೋಗಲ್ಲ. ಇದು ಹೇಗಾಯ್ತು? ಅಗ್ರೇ ಅಂತ ಒಂದು ಹೇಳಿ, ಆಸೀತ್ ಅಂತ ಹೇಳಿ, ನೀವು ಸತಃ ಅಜಾಯತ ಅಂತ ಹೇಳಿದ್ಮೇಲೆ ಇದಾದದ್ದು ಹೇಗೆ ಅಂದ್ರೆ ಅಲ್ಲಿ ಈಕ್ಷತಿ ಕರ್ಮ ಅಂತ ಇದೆ ಅಂತನೋ ಅಲ್ಲಿ ಉಪನಿಷತ್ತಿನ 2ನೇ ಮಂತ್ರದಲ್ಲಿ ತಗೊಳ್ತಾರೆ. ಇವಾಗ ಇದು ಈಕ್ಷತೆ ಅನ್ನ ಶಬ್ದಂ ಅಂತನ್ನೋ ಬ್ರಹ್ಮಸೂತ್ರಕ್ಕೆ ಇದು ವಿದ್ಯೆ. ಈಕ್ಷತೆ ಕರ್ಮ ವ್ಯವದೇಶಾಚ ಅಂತ ಇನ್ನೊಂದು ಸೂತ್ರ ಇದೆ. ಅದನ್ನ ಈಕ್ಷತೆ ಕರ್ಮ ಪ್ರಕರಣ ಅಂತಲೇ ಕರೀತಾರೆ. 1, 3, 13 ಅಂತ ಕಾಣುತ್ತೆ. ಈಕ್ಷತೆ ಕರ್ಮ ವ್ಯವದೇಶಾಚ ಕಡೆಯಲ್ಲಿ ಅದಕ್ಕೆ ಇದು ಕೊಟ್ಟಿದ್ದಾರೆ, ಇಂಡೆಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಈಕ್ಷತೆ ಕರ್ಮ ವ್ಯವದೇಶಾಚ ಅಂತ ಬಂದಿದೆ. 1, 3 ಅಷ್ಟಂತೂ ಖಂಡಿತ. ಅದು 13 ಏನೋ ಗೊತ್ತಿಲ್ಲ. ಇಲ್ಲಿ ಈಕ್ಷತೆ ಕರ್ಮ ವ್ಯವದೇಶಾಚ ಅಂತನ್ನುವಾಗ ಇದೇ ಈಕ್ಷತಿ ದರ್ಶನವನ್ನೇ ಕುರಿತು ಹೇಳ್ತಾರೆ. ಆದ್ರೆ ಅಲ್ಲಿ ಪ್ರಶ್ನೋಪನಿಷತ್ತಿನಿಂದ ಎತ್ಕೊಂಡು ಹೇಳ್ತಾರೆ. ಇಲ್ಲಿ ಏನು ಮುಂದೆಂದು ಏನು? ತದೈಕ್ಷತ ಬಹುಸ್ಯಾಂ ಪ್ರಜಾಯೇತಿ. ಅದು ತತ್ ಅಂದ್ರೆ ಸತ್ ಅಂತ ನಾವು ಏನು ಹೇಳಿದ್ವೋ ಅದು ತತ್. ಈಗ ರಾಮಾನುಜಾಚಾರ್ಯರೇನು ಹೇಳ್ತಾರೆ ಇದಕ್ಕೆ? ಏತತ್ ಸಚ್ಛಬ್ದವಾಚ್ಯಂ ಪರಂ ಬ್ರಹ್ಮ. ಇಲ್ಲಿ ತದ್ ಐಕ್ಷತ ಅಂತ ಅದು ನೋಡಿತು. ಅದು ಅಂದ್ರೆ ಯಾವುದು ಅಂದ್ರೆ ಸಚ್ಛಬ್ದವಾಚ್ಯಂ ಪರಂ ಬ್ರಹ್ಮ. ಈ ಸತ್ ಅಂತ ನಾವು ಮಾತನ್ನು ಯಾತಕ್ಕೆ ಉಪಯೋಗಿಸ್ತೀವೋ ಆ ಪರಬ್ರಹ್ಮ. ಏತದ್ ಬಹು ಸ್ಯಾಂ ಪ್ರಜಾಯೇಯ ಇತಿ ಐಕ್ಷತ. ಈಕ್ಷಾಂ ದರ್ಶನಂ ಕೃತವತ್. ಅದು ನೋಡಿತು. ನೋಡಿತು ಅಂದ್ರೆ ಸಂಕಲ್ಪ ಮಾಡಿತು. ಏನು ಸಂಕಲ್ಪ ಮಾಡಿತು? ಬಹು ಸ್ಯಾಂ ಇತಿ ಪ್ರಜಾಯೇಯ. ಇಲ್ಲಿ ಆಚಾರ್ಯರು ಬಹುಸ್ಯಾಂ ಅನೇಕ ಪ್ರಕಾರವಾಗಿ ಕಾಣಿಸ್ಕೊಳ್ತೀನಿ. ಪ್ರಜಾಯೇಯ ಅಂದ್ರೆ ಪ್ರಕರ್ಷೇಣ ಜಾಯೇಯ, ಅನೇಕ ರೂಪದಿಂದ ಸ್ಪಷ್ಟವಾಗಿ ಕಾಣಿಸ್ಕೊಳ್ತೀನಿ ಅಂತ ಸಂಕಲ್ಪ ಮಾಡಿತು. ತದ್ ಐಕ್ಷತ. ಈ ಐಕ್ಷತ ಅಂತ ಪದ ಇದೆಯಲ್ಲ, ಈಕ್ಷಾಂಚಕ್ರೆ, ಈಕ್ಷಾ ಅಂದ್ರೆ ದರ್ಶನವನ್ನು ಮಾಡಿತು ಅನ್ನುವಾಗ ಸಾಂಖ್ಯರು ಹೇಳೋ ಪ್ರಧಾನ ಅಲ್ಲ, ಇದು ಅಚೇತನವಾದ ಪ್ರಧಾನ ಅಲ್ಲ, ಚೇತನವಾದದ್ದು ಸತ್. ಸತ್ ಅಂದ್ರೆ ಚೇತನ. ಈ ಸಾಂಖ್ಯರು ಪ್ರಧಾನವನ್ನೇ ಸತ್ ಅಂತ ಕರೀರಿ ಅಂತಾರೆ. ಆದ್ರೆ ಪ್ರಧಾನವನ್ನ ಸತ್ ಅಂತ ಅನ್ನೋದನ್ನ ಪ್ರಧಾನ ಅಂತ ಕರೆಯೋದಕ್ಕೆ ಏನ್ ಅಡ್ಡಿ ನಮಗೆ? ಐಕ್ಷತ ಅಂತ ಅನ್ನೋ ಮಾತು ಬರುತ್ತೆ. ಐಕ್ಷತ ಅಂತ ಬರೋದ್ರಿಂದ ಚೇತನ ಉಳ್ಳದ್ದು ಈಕ್ಷಾಂಚಕ್ರೆ. ಚೇತನ ಇರದೇ ಇರೋ ಸಂಕಲ್ಪ ಮಾಡೋದು ಹೇಗೆ? ಅದರಿಂದ ಈಕ್ಷತೆ ನಾ ಶಬ್ದಂ ಅಂತ ಸೂತ್ರ. ಇದು ಉಪನಿಷತ್ನಲ್ಲಿ ಹೇಳದೇ ಇರತಕ್ಕಂಥ ಪ್ರಧಾನವನ್ನ ಇಲ್ಲಿ ಹೇಳ್ತಾ ಇಲ್ಲ. ಆತ್ಮವಸ್ತು ಪ್ರಧಾನ ಅಲ್ಲ. ಯಾಕೆಂದ್ರೆ ಈಕ್ಷತೆ ಅಂತ ನಾವು ಶಬ್ದ ಇರೋದ್ರಿಂದ
ಈಕ್ಷದೇಹೇ ತದೈಕ್ಷತಃ ಬಹುಸ್ಯಾಂ ಪ್ರಜಾಯೇಯ, ಅನೇಕ ವಿಧವಾಗಿ ಆಗುತ್ತೀನಿ. ಏನು ಅನೇಕ ವಿಧವಾಗಿ ಆಗುತ್ತೀನಿ ಅಂದ್ರೆ ಏನು ಸೃಷ್ಟಿಯಲ್ಲಿ? ಆಚಾರ್ಯರು ಹೇಳ್ತಾರೆ, ಮೃದಃ ಘಟಾದ್ಯಾಕಾರೇಣ, ಮಣ್ಣಿನಿಂದ ಮಡಕೆ, ಕೊಡುಕೆ, ತಟ್ಟೆ ಇವೆಲ್ಲ ಹೇಗಾಗುತ್ತೋ ಹಾಗೆಯೇ ನಾನು ಮಣ್ಣಾಗಿದ್ಕೊಂಡು ಉಪಾದಾನ ಕಾರಣವಾಗಿ ಇದೆಲ್ಲವನ್ನು ಉಂಟು ಮಾಡ್ತೀನಿ ಅಂತ ಒಂದರ್ಥ. ಬಹುಸ್ಯಾಂ ಪ್ರಜಾಯೇಯ ಅಥವಾ ಯಥಾವಾ ರಜ್ವಾದಿ ಸರ್ಪಾದ್ಯಾಕಾರೇಣ ಬುದ್ಧಿ ಪರಿಕಲ್ಪಿತೇನ. ಅಥವಾ ಒಂದು ಹಗ್ಗ ಇದೆ, ಹಗ್ಗ ಹಾವಾಗಿ ಕಾಣಿಸ್ಕೊಳ್ಳುತ್ತೆ, ಹಾವಾಗಿ ಮಾರ್ಪಡುತ್ತೆ. ಈ ಹಾವಾಗಿ ಮಾರ್ಪಡೋದು ವಾಸ್ತವವಾದ ಮಾರ್ಪಾಡಲ್ಲ, ಬುದ್ಧಿ ಪರಿಕಲ್ಪಿತೇನ ಅಂದ್ರೆ ಬೈ ಅವರ್ ಇಮ್ಯಾಜಿನೇಷನ್, ಬುದ್ಧಿಯ ಪರಿಕಲ್ಪನೆ, ಇಮ್ಯಾಜಿನೇಷನ್. ಹಾಗೆ ಥಿಂಗ್ಸ್ ಆಫ್ ದಿ ವರ್ಲ್ಡ್, ಸಮ್ ಆಫ್ ದೆಮ್ ಆರ್ ಆಬ್ಜೆಕ್ಟಿವ್, ಸಮ್ ಆಫ್ ದೆಮ್ ಆರ್ ಕ್ರೀಚರ್ಸ್ ಆಫ್ ಅವರ್ ಇಮ್ಯಾಜಿನೇಷನ್. ಅದನ್ನ ಆಚಾರ್ಯರು ಹೇಳ್ತಾ ಇರೋದು. ಬಹುಸ್ಯಾಂ ಪ್ರಜಾಯೇಯ ಅಂದ್ರೆ ಅನೇಕ ವಿಧವಾಗಿ ಜಗತ್ತಾಗಿ ಮಾರ್ಪಾಡಾಗ್ತೀನಿ ಅಂತ ಮಾತ್ರ ಅಲ್ಲ, ಜಗತ್ತು ಅನೇಕ ವಿಧವಾಗಿ ಕಾಣಿಸ್ಕೊಳ್ಳೋ ಹಾಗಾಗುತ್ತೆ ಅಂತ ಅರ್ಥ. ಇಲ್ಲಿ ರಜ್ವಾದಿ ಸರ್ಪಾದ್ಯಾಕಾರೇಣ ಬುದ್ಧಿ ಪರಿಕಲ್ಪಿತೇನ ಅಂದ್ರೆ ದಿ ವರ್ಲ್ಡ್ ಫಾರ್ ಹಿಮ್ ಡಸ್ ನಾಟ್ ಕನ್ಸಿಸ್ಟ್ ಮಿಯರ್ಲಿ ಆಫ್ ಆಬ್ಜೆಕ್ಟ್ಸ್, ಇಟ್ ಕನ್ಸಿಸ್ಟ್ ಆಲ್ಸೋ ಆಫ್ ಐಡಿಯಾಸ್, ಇಮ್ಯಾಜಿನೇಷನ್ಸ್. ಅಂದ್ರೆ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ ಫಾರ್ ದಿ ವರ್ಲ್ಡ್ ಅಂತ ಇದೆ. ಶಂಕರಾಚಾರ್ಯರು ಬಹುಸ್ಯಾಂ ಪ್ರಜಾಯೇಯ ಅಂತಂದ್ರೆ ಆ ಅರ್ಥವನ್ನು ಹೇಳಿ, ಭೌತಿಕವಾಗಿ ಪಾಂಚಭೌತಿಕವಾದ ಜಗತ್ತು ಮಾತ್ರ ಅಲ್ಲ, ಇದರಲ್ಲಿ ಮನುಷ್ಯನ ಅವಿದ್ಯಾ ಕಾಮಕರ್ಮಗಳು ಸೇರುತ್ತಲ್ಲ ಜಗತ್ತಿನಲ್ಲಿ, ಅದು ಆಚಾರ್ಯರು ತೋರಿಸ್ತಾ ಇರೋದು. ಬಹುಸ್ಯಾಂ ಪ್ರಜಾಯೇಯ ಅಂದ್ರೆ ಇಟ್ಸ್ ನಾಟ್ ಮಿಯರ್ಲಿ ಎ ಕಾಸ್ಮಿಕ್ ಎವಲ್ಯೂಷನ್ ದಟ್ ಈಸ್ ಥಿಂಕಿಂಗ್ ಆಫ್, ಇಟ್ಸ್ ಎ ಫೆನೊಮೆನಾಲಜಿಕಲ್ ಎವಲ್ಯೂಷನ್. ಮನುಷ್ಯಂದು ಅದರಲ್ಲಿ ಕಾಮಕರ್ಮಗಳು ಸೇರುತ್ತೆ, ಅವಿದ್ಯಾ ಕಾಮಕರ್ಮ, ಹೊರಗಡೆ ಜಗತ್ತು ಇರುತ್ತೆ. ಹೀಗೆ ಬಹುಸ್ಯಾಂ ಪ್ರಜಾಯೇಯ ಅಂತನ್ನೋದಕ್ಕೆ ಅರ್ಥ. ತತ್ತೇಜೋ ಸೃಜತ, ಅನಂತರದಲ್ಲಿ ತೇಜಸ್ಸನ್ನು ಸೃಷ್ಟಿ ಮಾಡಿತು. ತತ್ತೇಜ ಐಕ್ಷತ, ಆ ತೇಜಸ್ಸು ಸಂಕಲ್ಪ ಮಾಡಿತು. ತೇಜಸ್ಸು ಅನ್ನೋದು ಅಚೇತನವಾಯಿತಲ್ಲ, ಅಚೇತನವಾದದ್ದು ಸಂಕಲ್ಪ ಮಾಡೋದು ಹೇಗೆ ಅಂದ್ರೆ ತೇಜೋರೂಪ ಸಂಸ್ಥಿತಂ ಸತ್ ಐಕ್ಷತ. ಅಲ್ಲಿ ಏನು ಹೇಳ್ಬೇಕು ನಾವು? ತೇಜೋರೂಪವಾಗಿ ಯಾವುದು ಪರಿಣಾಮವನ್ನು ಹೊಂದಿತೋ ಆ ಸತ್ ಪುನಃ ಐಕ್ಷತ. ಆ ಈಕ್ಷದಿ ಕರ್ಮ ಮಾಡೋದು ಸತ್ತೇ ವಿನಃ ಈ ತೇಜಸ್ಸಲ್ಲ. ತತ್ ತೇಜೋಸ್ತ್ರಜತ ಅಂದ್ರೆ ತೇಜೋರೂಪ ಸಂಸ್ಥಿತಂ ಸತ್ ಐಕ್ಷತ. ಹೀಗೆ ರಾಮಾನುಜಾಚಾರ್ಯರು ಏನು ಹೇಳ್ತಾರೆ? ತೇಜ ಆದೇಹೇ ಈಕ್ಷಿತೃತ್ವ ಅಸಂಭವಾತ್. ಈ ತೇಜ, ಅಪು, ಅನ್ನ ಅಂತ ಮುಂದೆ ಹೇಳ್ತಾರಲ್ಲ, ಇದು ಮೂರ್ಖೂ ಕೂಡ ಅಚೇತನವಾದದ್ದರಿಂದ ಸಂಕಲ್ಪ ಮಾಡುವಂತ ಶಕ್ತಿ ಇಲ್ಲ. ತೇಜ ಆದಿ ಶಬ್ದಾ ತಚ್ಛರೀರಕ ಪರಮಾತ್ಮ ಪರಾಹ ದ್ರಷ್ಟವ್ಯ. ಯಾವ ಪರಮಾತ್ಮನಿಗೆ ಇದು ದೇಹವಾಗಿದೆಯೋ ಅದನ್ನ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ಐಕ್ಷತ ಅಂತನ್ನೋ ಮಾತನ್ನು ಪರಮಾತ್ಮನಿಗೆ ಹೇಳಬೇಕು. ಎರಡು ಒಂದೇ ಅರ್ಥ, ರಾಮಾನುಜಾಚಾರ್ಯ ಹೇಳೋದು, ಶಂಕರಾಚಾರ್ಯ ಹೇಳೋದು. ತತ್ತೇಜ ಐಕ್ಷತ ಬಹುಸ್ಯಾಂ ಪ್ರಜಾಯೇಯ ಇತಿ. ತದಾಪೋಸೃಜತ, ಅನಂತರದಲ್ಲಿ ಅದು ನೀರುಗಳನ್ನ ಉಂಟು ಮಾಡಿತು. ಆಪಹ ಅಂತ ಅನ್ನೋದು ಬಹುವಚನ, ನೀರುಗಳನ್ನ ಉಂಟು ಮಾಡಿತು. ಅಂದ್ರೆ ಏನು? ಅಪಾಕಾರ ಸಂಸ್ಥಿತಂ ಸತ್. ಈ ಸತ್ ಪದಾರ್ಥ ಇದೆಯಲ್ಲ, ಅದು ನೀರಿನ ಆಕಾರವನ್ನು ತಳಕೊಂಡಾಗ ತಾ ಆಪ ಐಕ್ಷಂತ, ಆ ನೀರುಗಳು ಸಂಕಲ್ಪ ಮಾಡಿದವು. ಭಕ್ಷ್ಯ ಸ್ಯಾಮ ಪ್ರಜಾಯೇ ಮಹಿ ಇದು. ನಾವು ಅನೇಕವಾಗಿ ಆಗುತ್ತೀವಿ, ಹರಡಿಕೊಳ್ಳುತ್ತೀವಿ ಅಂತ ಸಂಕಲ್ಪ ಮಾಡಿದ್ವು. ತಾ ಅನ್ನಂ ಅಸೃಜಂತ, ಈ ನೀರುಗಳು ಏನ್ ಮಾಡಿದ್ವು? ಅನ್ನವನ್ನು ಸೃಷ್ಟಿ ಮಾಡಿದ್ವು. ಹೀಗೆ ಇಲ್ಲಿ ತೇಜ, ಅಪು, ಅನ್ನ, ತೇಜಸ್ಸು, ಅಗ್ನಿ, ನೀರು ಮತ್ತು ಅನ್ನ, ಪೃಥ್ವಿ ಲಕ್ಷಣವಾದ ಅನ್ನ, ಹೀಗೆ ಸೃಷ್ಟಿಯಾಯಿತು ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ತೊಂದರೆ ಏನು ಬರುತ್ತೆ, ಬೇರೆ ಕಡೆ ಉಪನಿಷತ್ತಿನಲ್ಲಿ
ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರ, ಹೀಗೆ ಒಂದು ಸೃಷ್ಟಿಯ ಕ್ರಮವನ್ನು ಹೇಳಿದ್ದಾರೆ. ಇಲ್ಲಿ ಬೇರೆ ರೀತಿಯಾಗಿ ಹೇಳಿದ್ದಾರಲ್ಲ. ಮೊದಲು ತೇಜಸ್ಸಾಯಿತು, ತೇಜಸ್ಸಿನಿಂದ ಆಪ ಬಂತು, ಆಪದಿಂದ ಅನ್ನ ಬಂತು. ಪೃಥ್ವಿ ಲಕ್ಷಣ ಅಂತಂದ್ರೆ ಅಭ್ಯ ಪೃಥ್ವಿ ಅಂತ ಏನೋ ಹೇಳಬಹುದು ನಾವು. ಇಲ್ಲಿ ಮೊದಲಲ್ಲಿ ವಾಯು ಇದೆಲ್ಲ ಎಲ್ಲಿ ಹೋಯಿತು ಅಂದ್ರೆ ಆಚಾರ್ಯರು ಹೇಳ್ತಾರೆ ಸಮಾಧಾನ ಇದಕ್ಕೆ. ಅವಿವಕ್ಷಿತ ಇಹ ಸೃಷ್ಟಿಕ್ರಮ, ಇಲ್ಲಿ ಸೃಷ್ಟಿಕ್ರಮವನ್ನು ಹೇಳೋದಕ್ಕೆ ಈ ಮಾತು ಹೊರಟಿಲ್ಲ. ಇಲ್ಲಿ ಮಾತು ತೇಜೋ ಅಪು ಅನ್ನ ಅಂತ ಹೇಳೋದು ಅಸೃಜತ ಅಂತ ಅನ್ನೋ ಮಾತಲ್ಲಿ ಬಂದ ಮಾತ್ರಕ್ಕೆ ಸೃಷ್ಟಿಯ ಕ್ರಮವನ್ನು ಹೀಗೆ ಹೇಳ್ತಾ ಇದೆ ಅಂತ ಅಂದುಕೊಳ್ಳಬಾರದು. ಅವಿವಕ್ಷಿತ ಇಹ ಸೃಷ್ಟಿಕ್ರಮ ಸತ್ಕಾರ್ಯವಿದಂ ಸರ್ವಂ, ಸತ್ ಅಂತನ್ನೋದ್ರಿಂದ ಏನೇನು ಆಯಿತು ಅಂತನ್ನೋದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅತಃ ಸದೇಕಂ ಏವ ಅದ್ವಿತೀಯಂ ಇತ್ಯೇತದ್ ವಿವಕ್ಷಿತಂ. ಮೃದಾದಿ ದೃಷ್ಟಾಂತ, ಅಲ್ಲಿ ಏನ್ ದೃಷ್ಟಾಂತಗಳನ್ನು ಏನ್ ಕೊಡ್ತಾನೆ? ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾನಂ ಭವತಿ. ಒಂದು ಮಣ್ಣು ಮುದ್ದೆಯಿಂದ ಮುಂದೆ ಮಣ್ಣು ಮುದ್ದೆಯಿಂದ ಏನೇನಾಯಿತು ಎಲ್ಲವನ್ನೂ ತಿಳ್ಕೊಳ್ಳಬಹುದು. ಯಥ ಲೋಹಮಣಿನ ಸರ್ವಂ, ಯಥ ನಖನಿಕೃಂತನೇನ ಸರ್ವಂ ಇತ್ಯಾದಿ ಹೇಳೋದ್ರಿಂದ ಇಲ್ಲಿ ಸೃಷ್ಟಿಯ ಕ್ರಮವನ್ನು ಹೇಳ್ತಾ ಇಲ್ಲ. ಮಣ್ಣಿದೆ ಮಡಕೆ ಆಯ್ತು ಅಂದ್ರೆ ಮಣ್ಣಿಂದ ಮಡಕೆ ಆಯ್ತು, ಮಡಕೆಯಿಂದ ಕುಡಿಕೆ ಆಯ್ತು ಹೀಗೆ ಹೇಳೋದಕ್ಕೆ ಬರೋಲ್ಲ. ಎಲ್ಲವೂ ಕೂಡ ಸತ್ಪದಾರ್ಥದಿಂದಲೇ ಆಯಿತು ಅಂತ ಹೇಳೋದು ಇಲ್ಲಿ ವಿವಕ್ಷಿತ. ಇದು ತಾತ್ಪರ್ಯ ಸೃಷ್ಟಿ ಕ್ರಮವನ್ನು ಹೇಳ್ತೀವಿ ಅಂತ ಹೊರಲಿಲ್ಲ ಇದು. ಹೀಗೆ ಅತಃ ಸದೇಕಂ ಏವ ಅದ್ವಿತೀಯಂ, ಇಲ್ಲಿ ಸತ್ಪದಾರ್ಥವನ್ನು ಬಿಟ್ಟು ಬೇರೆ ಇನ್ನೊಂದು ಇಲ್ಲ ಅಂತ ಹೇಳೋದಕ್ಕಾಗಿ ಈ ಮಾತುಗಳು ಹೊರಟಿವೆ. ಮತ್ತೆ ಇಲ್ಲಿ ಸತ್ ಅದು ಐಕ್ಷತ, ತತ್ತೇಜೋ ಸೃಜತ, ಅದು ಈಕ್ಷಣಾ ಕ್ರಿಯೆಯನ್ನು ಮಾಡಿತು, ಸಂಕಲ್ಪವನ್ನು ಮಾಡಿತು. ಅನಂತರದಲ್ಲಿ ತೇಜಸ್ಸನ್ನು ಹುಟ್ಟಿಸಿತು, ತೇಜಸ್ಸು ಬಂತು. ಅಂದ್ರೆ ಸತ್ತಿಂದಲೇ ತೇಜಸ್ಸು ಬಂತೋ, ಆ ಸಂಕಲ್ಪದಿಂದ ತೇಜಸ್ಸು ಬಂತೋ? ಆಚಾರ್ಯರು ಹೇಳ್ತಾರೆ, ಈಕ್ಷಿತ್ರ ಕಾರಣ ಪರಿಣಾಮತ್ವಾದ ತೇಜ ಪ್ರಭೃತೀನಾಂ ಸದಯೇವ ಈಕ್ಷಿತು ನಿಯತ ಕ್ರಮ ವಿಶಿಷ್ಟ ಕಾರ್ಯೋತ್ಪಾದಕತ್ವಾಚ್ಚ. ಇಲ್ಲಿ ಸತ್ತಿಂದ ಇನ್ನೊಂದು ಬಂತು ಅಂತಲ್ಲ, ಸತ್ತೊಂದು ಸಂಕಲ್ಪ ಮಾಡಿತಲ್ಲ, ಸಂಕಲ್ಪದಿಂದ ತೇಜ ಅಂತ ಬಂತು, ಆ ಸಂಕಲ್ಪದಿಂದ ಇನ್ನೊಂದು ಬಂತು. ಹೀಗೆ ಸಂಕಲ್ಪದಿಂದ ಕಾರ್ಯೋತ್ಪಾದನೆಯೇ ವಿನಃ ಸತ್ ಅನ್ನೋದರಿಂದ ಕಾರ್ಯೋತ್ಪಾದನೆ ಅಂತ ಆಗಲಿಲ್ಲ. ಯು ಕಾಂಟ್ ಸ್ಪೀಕ್ ಆಫ್ ಇಟ್ ಇನ್ ಟರ್ಮ್ಸ್ ಆಫ್ ಕಾರ್ಯಕಾರಣ. ಇದು ಸತ್ ಅಂತ ಅನ್ನೋದು ಕಾರ್ಯ, ಕಾರಣ, ತೇಜಸ್ ಅನ್ನೋದು ಕಾರ್ಯ ಅಂತ ಹೇಳೋ ಹಾಗಿಲ್ಲ ನಾವು. ಯಾಕೆಂದ್ರೆ ಪ್ರತಿಯೊಂದು ಕಡೆಯೂ ಸಂಕಲ್ಪದಿಂದಲೇ ಕಾರಣವಾಗೋದ್ರಿಂದ ಸತ್ ಅಂತ ಅನ್ನೋದರ ಸಂಕಲ್ಪ ತೇಜಕ್ಕೆ ಕಾರಣವಾಯಿತು. ತೇಜದಲ್ಲಿ ಇರತಕ್ಕಂತಹ ಸತ್ ಅದರ ಸಂಕಲ್ಪ ನೀರಿಗೆ ಕಾರಣವಾಯಿತು. ನೀರಿನಲ್ಲಿರತಕ್ಕಂತಹ ಸತ್ತಿನ ಸಂಕಲ್ಪ ಅನ್ನಕ್ಕೆ ಕಾರಣವಾಯಿತು. ಹೀಗೆ ಈಕ್ಷಿತ್ರ ಕಾರಣ ಪರಿಣಾಮತ್ವ, ಅದು ಈ ಸಂಕಲ್ಪ ಅಂತನ್ನೋದೇ ಕಾರಣ. ಸಂಕಲ್ಪದಿಂದ ಬರತಕ್ಕಂಥ ಎಲ್ಲವೂ ಕೂಡ ಕಾರ್ಯಗಳೇ. ಆದ್ದರಿಂದ ಸತ್ಪದಾರ್ಥವನ್ನು ನಾವು ಕಾರಣ ಅಂತ ತಗೊಳ್ಳೋ ಹಾಗಿಲ್ಲ, ಅದಕ್ಕೆ ಕಾರ್ಯಕಾರಣ ಲಕ್ಷಣವನ್ನು ಹೇಳೋ ಹಾಗಿಲ್ಲ. ಸತ್ ಅಂತ ಒಂದು ಕಾರಣವಾಗಿತ್ತು, ಜಗತ್ತು ಅದರಿಂದ ಬಂತು ಕಾರ್ಯವಾಗಿ ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ನೇರವಾಗಿ ಜಗತ್ತಿನ, ಅದಕ್ಕಾಗಿ ಇದು ಆಚಾರ್ಯರು ಇದು ಸತ್ ಅಂತ ಅನ್ನೋದು ಉಪಾದಾನ ಕಾರಣವಲ್ಲ, ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯರು ಸತ್ ಅಂತ ಅನ್ನೋದೇ ಉಪಾದಾನ ಕಾರಣವೂ ಹೌದು, ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಅವರ ಪ್ರಕ್ರಿಯೆ. ಇಲ್ಲಿ ಆಚಾರ್ಯರ ಪ್ರಕಾರ ಸತ್ತಿಂದ ಏನೂ ಆಗಲೇ ಇಲ್ಲ, ಎಲ್ಲ ಕಡೆಯೂ ಸತ್ ಹಾಗೆಯೇ ಇದೆ, ನಿರ್ವಿಕಾರವಾಗಿ ಸೂಕ್ಷ್ಮವಾಗಿ ಎಲ್ಲ ಕಡೆಯೂ ಇದೆ. ಅದರ ಸಂಕಲ್ಪದಿಂದಾಗಿ ಜಗತ್ತು ಬಂತು. ಒಂದು ಹೇಳಿದ ಸಂಕಲ್ಪ ಮಾತ್ರಂ ಪ್ರಭೋ ಸೃಷ್ಟಿ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಆಗಮಕವನ್ನು ಇಲ್ಲಿ ಹೇಳ್ತಾರೆ. ಮತ್ತು ಇದೆಲ್ಲ ಹೇಳೋದ್ರ ಉದ್ದೇಶ ಏನು? ಸೃಷ್ಟಿಯನ್ನು ಹೇಳೋದು ಉದ್ದೇಶ ಅಲ್ಲ. ತತ್ ಸತ್ಯಂ ಸ ಆತ್ಮ ಇತಿ ತಸ್ಮಿನ್ ಆತ್ಮೋಪದೇಶಾತ್. ಇದೆಲ್ಲ ಇದು ಓನ್ಲಿ ಎ ಪ್ರೊಲೋಗ್ ಟು ಎ ಫೈನಲ್ ಟೀಚಿಂಗ್. ಅದು ಏನ್ ಟೀಚಿಂಗ್? ಅದು ತತ್ ಸತ್ಯಂ ಸ ಆತ್ಮ,
ತತ್ವಮಸಿ ಶ್ವೇತಕೇತು ಅಂತ ಬರುತ್ತೆ. ಅದಕ್ಕೆ ಗಮಕವಾಗಿ ಇದೆಲ್ಲ ಆತ್ಮೋಪದೇಶ. ಈ ಸತ್ ಅಂತನ್ನೋದೇ ನಿನ್ನ ಆತ್ಮ ಅಂತ ಹೇಳೋದು ಇಲ್ಲಿ ಉದ್ದೇಶವೇ ಹೊರತು ಸೃಷ್ಟಿಯದ್ದಾಗ್ಲಿ ಕಾರ್ಯಕಾರಣ ಸಂಬಂಧವನ್ನಾಗ್ಲಿ ಹೇಳೋದಲ್ಲ. ಮತ್ತು ಆತ್ಮೋಪದೇಶ ತಾನೇ ಯಾಕೆ ಮಾಡಬೇಕು ಅಂದ್ರೆ ಸದಸ್ಮೀತಿ ಸತ್ಸಂಧ್ಯಾ ಅಭಿಸಂಧಸ್ಯ ತಸ್ಯ ತಾವದೇವ ಚಿರಂ ಇತಿ ಮೋಕ್ಷೋಪದೇಶಾತ್. ಹೀಗೆ ಯಾರಿಗೆ ಈ ಸತ್ಪದಾರ್ಥವೇ ತನ್ನ ಆತ್ಮ ಅಂತ ತಿಳುವಳಿಕೆ ಬರುತ್ತೆಯೋ ಅವನಿಗೆ ತಾವದೇವ ಚಿರಂ, ಅವನನ್ನು ತಿಳ್ಕೊಳ್ಳುವಷ್ಟೇ ತಡ, ತಕ್ಷಣ ಅವನಿಗೆ ಮೋಕ್ಷ ಅಂತ ಬರುತ್ತೆ. ಆದ್ರಿಂದ ಇಡೀ ಪ್ರಕರಣ ಮೋಕ್ಷವನ್ನು ಕುರಿತು ಹೇಳ್ತಕ್ಕದ್ದು. ಆದ್ರಿಂದ ಇಲ್ಲಿ ಇಡೀ ಈ 6ನೇ ಅಧ್ಯಾಯವನ್ನು ಪೂರ್ತಿ ನಾವು ಸದ್ವಿದ್ಯೆಯನ್ನು ತಗೊಳ್ತಕ್ಕದ್ದು. ಅಂದ್ರೆ ತತ್ವಮಸಿ ಶ್ವೇತಕೇತು ಅಂತ ಕಡೆಯಲ್ಲಿ ಬರುತ್ತೆ, ಅಲ್ಲಿವರೆಗೂ ಇದು ಒಂದೇ ವಿದ್ಯೆ. ಈ ವಿದ್ಯೆಯನ್ನ ತಿಳಿತದ್ದು. ಸೇಯಂ ಮುಂದೆ ಸೇಯಂ ದೇವದೈಕ್ಷತ ಸಾ ಇಯಂ ದೇವತಾ ಐಕ್ಷತ. ಇಯಂ ದೇವತಾ ಅಂದ್ರೆ ಏನು? ಸತ್ ಅನ್ನೋದೇ ಇಲ್ಲಿ ದೇವತಾ. ತೇಜೋ ಅಪು ಅನ್ನ ಯೋನಿಹಿ ದೇವತಾ. ಈ ತೇಜ ಅಪು ಅನ್ನ ಅಂತ 3 ಹೇಳಿದ್ರಲ್ಲ, ಈ 3ಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾವುದು? ಇದ್ದುಕೊಂಡು 3ರಲ್ಲಿಯೂ ಯಾವುದು ಬೆಳಗುತ್ತಾ ಇದೆಯೋ ಅದು ದೇವತಾ. ಧಾತುವಿಗೆ ದಿವ್ ದ್ಯೋತನೆ ಬೆಳಗೋದು ಅಂತ ಅರ್ಥ. 3ರಲ್ಲಿಯೂ ಯಾವುದು ಬೆಳಗುತ್ತಾ ಇದೆಯೋ, 3ಕ್ಕೂ ಯಾವುದು ಕಾರಣವಾಗಿದೆಯೋ ಅದು ದೇವತಾ. ಸಾ ಇಯಂ ದೇವತಾ ಐಕ್ಷತ. ಈ 3ಅನ್ನ ಉಂಟು ಮಾಡಿದ ಮೇಲೆ ತೇಜಸ್ಸು ಬಂತು, ಅಗ್ನಿ ಆಪ ನೀರು ಬಂತು, ಆಮೇಲೆ ಪೃಥಿವಿ ಅನ್ನ ಬಂತು. ಇದು 3ಕ್ಕೆ ಕಾರಣವಾದಂತಹ ಸತ್ ಮತ್ತೆ ಐಕ್ಷತ. ಹಂತಾಹಂ ಇಮಾಸ್ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನಾಗ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತಿ. ಆಗ ಏನ್ ಸಂಕಲ್ಪ ಮಾಡ್ತು? ಸತ್ ಸಂಕಲ್ಪ ಮಾಡ್ತು. ಅದು ಅಚೇತನವಾಗಿ 3 ಹೊರಗೆ ಬಂದವು. ಆ 3 ಹೊರಗೆ ಬಂದದ್ದರಿಂದ ಏನೋ ಪ್ರಯೋಜನ ಆಗೋ ಹಾಗಿಲ್ಲ. ಆದ್ರಿಂದ ಅದು 3ರಲ್ಲಿ ಇರತಕ್ಕಂತಹ ಸತ್ ಪುನಃ ಐಕ್ಷತ ಸಂಕಲ್ಪವನ್ನು ಮಾಡಿತು. ಏನ್ ಮಾಡಿತು? ಹಂತ ಅಹಂ ಇಮಾಹ ತಿಸ್ರೋ ದೇವತಾಹ. ಈ 3 ದೇವತೆಗಳಿದೆಯಲ್ಲ, ತೇಜ ಅಪು ಅನ್ನ, ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ. ಇದು 3ರಲ್ಲಿ ನಾನು ಜೀವವಾಗಿ ಪ್ರವೇಶ ಮಾಡಿ ನಾಮರೂಪೇ ವ್ಯಾಕರವಾಣಿ ಇದೆ. ನಾಮರೂಪಗಳನ್ನ ಹರಡ್ತೀನಿ. ವ್ಯಾಕರವಾಣಿ ಅಂದ್ರೆ ಐ ಸಪರೇಟ್ ಔಟ್, ಐ ಫೋರ್ಕ್ ಔಟ್. ನಾಮರೂಪಗಳನ್ನ ಒಂದು ವಿಸ್ಪಷ್ಟಂಕರವಾಣಿ, ಅದು ಸ್ಪಷ್ಟವಾಗಿ ಮಾಡ್ತೀನಿ. ಅಂದ್ರೆ ಏನು? ಇಡೀ ಜಗತ್ತಿಗೆ ಕಾರಣವಾಗುವ ಹಾಗೆ ಈ 3 ಪ್ರತಿಯೋಗಿಗಳಿದೆಯಲ್ಲ, ಫ್ಯಾಕ್ಟರ್ಸ್, ಇದರಲ್ಲಿ ನಾನು ಅನುಪ್ರವೇಶ ಮಾಡ್ತೀನಿ. ಅನುಪ್ರವಿಶ್ಯ ಇಲ್ಲಿ 2 ಜೀವೇನ ಆತ್ಮನ ಅಂತನೋ ಮಾತು ಉಪಯೋಗಿಸಿದ್ದಾರೆ. ಜೀವೇನ ಆತ್ಮನ. ಆಚಾರ್ಯರು ಏನು ಹೇಳ್ತಾರೆ? ಜೀವೇನ ಪ್ರಾಣಧಾರಣ ಕರ್ತಾತ್ಮನ. ಜೀವ ಅಂತಂದ್ರೆ ಜೀವೋ ಹಿ ನಾಮ ದೇವತಾಯ ಆಭಾಸ ಮಾತ್ರಂ ಬುದ್ಧ್ಯಾದಿಭೂತ ಮಾತ್ರ ಸಂಸರ್ಗಜನಿತ ಆದರ್ಶ ಇವ ಪ್ರವಿಷ್ಟ ಪುರುಷ ಪ್ರತಿಬಿಂಬೋ ಜಲಾದಿಷು ಇವ ಚಂದ್ರ ಸೂರ್ಯಾದೀನಾ. ಹೀಗೆ ಇದರಲ್ಲಿ ಒಂದು ಜೀವೇನ ಆತ್ಮನ, ಜೀವಾತ್ಮನಾಗಿ ಪ್ರವೇಶ ಮಾಡಿ. ಜೀವಾತ್ಮನಾಗಿ ಪ್ರವೇಶ ಮಾಡಿ ಅಂದ್ರೆ ಏನರ್ಥ? ಆಚಾರ್ಯರು ಹೇಳ್ತಾರೆ, ಈ ಜೀವ ಅಂತನ್ನೋದು ದೇಹಕ್ಕೆ ಅಭಿಮಾನವನ್ನ ಯಾವುದು ಇಟ್ಕೊಳ್ಳೋ, ದೇಹಾಭಿಮಾನಿಯಾಗಿ ಯಾವುದಿದೆಯೋ ಅದು ಜೀವ. ಬುದ್ಧಿ, ಇಂದ್ರಿಯಗಳು ಮತ್ತು ಶರೀರ ಇವೆಲ್ಲ ಇದೆಯಲ್ಲ, ಈ ಸಂಘಾತಕ್ಕೆ ಅಭಿಮಾನಿಯಾಗಿ ಪ್ರಾಣಕರ್ತೃ ಅಂದ್ರೆ ಇವಕ್ಕೆ ಪ್ರಾಣವನ್ನು ಉಂಟು ಮಾಡಿ ಇದನ್ನು ಉಜ್ಜೀವಿಸಿಕೊಳ್ಳತಕ್ಕಂತಹದ್ದು ಒಂದು. ಇದು ಆತ್ಮಸ್ವರೂಪವೇ. ಅಂದ್ರೆ ಇದು ಬೇರೆ, ಆತ್ಮಸ್ವರೂಪ ಬೇರೆ, 2 ಮಾಡಿಕೊಳ್ತು, ಅದು ಜೀವ ಆಯ್ತು. ಆತ್ಮನ, ಜೀವೇನ ಆತ್ಮನ ಅಂತ ಅನ್ನೋದು ಜೀವಾತ್ಮನ ಅಂತ ಅರ್ಥ ಮಾಡಬೇಕು.
ಅನುಪ್ರವಿಶ್ಯ. ಇದರಲ್ಲಿ ನಾನು ಜೀವಾತ್ಮನಾಗಿ ಪ್ರವೇಶ ಮಾಡಿ ಹೇಗೆ ಅಂದ್ರೆ ಆದರ್ಶ ಇವ ಪ್ರವಿಷ್ಟ ಪುರುಷ ಪ್ರತಿಬಿಂಬ. ಪುರುಷ ಅಂದ್ರೆ ಮನುಷ್ಯ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡ್ಕೊಳ್ತಾ ಇದ್ದಾಗ ಹೇಗೆ ಇವನು ಅದರಲ್ಲಿ ಅನುಪ್ರವೇಶ ಮಾಡ್ತಾನೆಯೋ ಹಾಗೆ. ಅಥವಾ ಜಲಾದಿಷು ಇವ ಚಂದ್ರ ಸೂರ್ಯಾದಿ ದೀನ ಚಂದ್ರ ತೇಜ ಅಪು ಅನ್ನ ಇದು ಮೂರರಲ್ಲಿಯೂ ಕೂಡ ಇವನು ಅನುಪ್ರವೇಶ ಮಾಡಿದ್ದಾನೆ. ಅಂದ್ರೆ ಏನು, ಸತ್ಪದಾರ್ಥ ನಿರ್ವಿಕಾರವಾಗಿ ಇರುತ್ತೆ. ಪ್ರವೇಶ ಮಾಡಿದಾಗ ಇದಕ್ಕೆ ಅದರ ಒಂದು ದೋಷ ಸಂಗತಿ ಇಲ್ಲ. ಸತ್ಪದಾರ್ಥ ಇದ್ದ ಹಾಗೆ ಇರುತ್ತೆ. ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ಅನುಪ್ರವೇಶ ಮಾಡಿದರೂ ಕೂಡ ಇದು ಕನ್ನಡಿ ಅದಿಲ್ಲದೆ ಇದ್ರೆ ಮನುಷ್ಯರ ಸ್ವರೂಪ ಏನು ಬದಲಾಯಿಸಲ್ಲ. ಅಲ್ಲಿ ಸ್ವರೂಪ ಇದೆಯಾ, ಅವನ ಸ್ವರೂಪ ಪ್ರತಿಬಿಂಬಿತವಾಗುವುದು ಕನ್ನಡಿ ಇದ್ದಾಗ. ಕನ್ನಡಿ ಇಲ್ಲದೆ ಇದ್ರೆ ಸ್ವರೂಪಕ್ಕೇನು ಹಾನಿ ಇಲ್ಲ. ಈ ಸಂಬಂಧವನ್ನ ಅನುಪ್ರವೇಶ ಅಂತ ನಾವು ಮಾತ್ರದಲ್ಲಿ ಹೇಳಿದ್ದಾರೆ. ಹೇಳಿರುವ ಅನ್ನದಿಂದ ಸತ್ಪದಾರ್ಥಕ್ಕೆ ಏನೂ ವಿಕಾರ ಇಲ್ಲ, ಅದಿದ್ದ ಹಾಗೆಯೇ ಇತ್ತು. ಇದು ಮಾತ್ರ ಆಭಾಸವಾಗಿ ಕಾಣಿಸಿಕೊಳ್ತು. ಆಚಾರ್ಯರು ಹೇಳ್ತಾರೆ, ಸ್ವಾತ್ಮಾವಸ್ಥೆ ಬೀಜಭೂತೆ ಅವ್ಯಾಕೃತೆ ನಾಮರೂಪೇ ವ್ಯಾಕರವಾಣಿ. ಇಲ್ಲಿ ನಾಮರೂಪಗಳನ್ನ ನಾನು ಹೊರಹೊಮ್ಮಿಸ್ತೀನಿ. ನೇಮ್ಸ್ ಇಡೀ ಜಗತ್ತನ್ನ ವಿವಿಧವಾಗಿ ಅನೇಕವಾಗಿ ಹೊರಹೊಮ್ಮಿಸ್ತೀನಿ ಅಂದ್ರೆ ಬೇರೆ ಕಡೆಯಿಂದ ಎಲ್ಲಿಲ್ಲಾರು ತಂದು ಅಂತ ಅರ್ಥವಲ್ಲ. ಸ್ವಾತ್ಮಸ್ಥೆ ತನ್ನಲ್ಲಿಯೇ ಇರತಕ್ಕಂಥ ಬೀಜಭೂತೆ, ಅದು ಸಣ್ಣ ಬೀಜದ ಹಾಗಿರತಕ್ಕಂಥ ಅವ್ಯಾಕೃತೆ ಅಂದ್ರೆ ಅದು ಅನ್ಡಿಫರೆನ್ಶಿಯೇಟೆಡ್. ಇದನ್ನ ವ್ಯಾಕರವಾಣಿ ಅದಕ್ಕೆ ಬೇರೆ ಬೇರೆಯಾಗಿ ತೋರಿಸ್ತೀನಿ. ಅಂದ್ರೆ ತನ್ನಲ್ಲಿ ಸತ್ಪದಾರ್ಥದಲ್ಲಿ ಇರತಕ್ಕ ಅವ್ಯಾಕೃತವನ್ನ ವ್ಯಾಕರವಾಣಿ ವ್ಯಾಕರಣ ಮಾಡ್ತಾ. ವ್ಯಾಕರಣ ಅಂತಂದ್ರೆ ಸೆಪರೇಟಿಂಗ್ ಇರ್ತಾವ, ಬೇರೆ ಬೇರೆಯಾಗಿ ತೋರಿಸ್ತೀವಿ. ವ್ಯಾಕರಣ ಮಾಡೋದು ಅದೇ ತಾನೆ. ಒಂದು ವಾಕ್ಯದಲ್ಲಿ ಪದಗಳನ್ನೆಲ್ಲ ಬೇರೆ ಬೇರೆ ಮಾಡುತ್ತೇವೆ. ಪದದಲ್ಲಿ ಪ್ರತ್ಯಯ ಆಖ್ಯಾತ ಅಂದ್ರೆ ಬೇರೆ ಬೇರೆ ಮಾಡುತ್ತೇವೆ. ಅದು ಉಪಸರ್ಗಗಳು ಅದು ಇದು ಈ ಬೇರೆ ಬೇರೆ ಮಾಡೋದೇ ವ್ಯಾಕರಣ ತಾನೆ. ಇಲ್ಲಿ ನಾಮರೂಪ ವ್ಯಾಕರವಾಣಿ ನಾಮರೂಪಗಳು ಅಂದ್ರೆ ಬೇರೆ ಬೇರೆಯಾಗಿ ಇಲ್ಲಿ ಸತ್ಪದಾರ್ಥದಲ್ಲಿ ಅಂತಿರುವಾಗ ಇಲ್ಲಿ ನಾಮರೂಪಗಳು ಬೇರೆ ಬೇರೆಯಾಗಿ ಇರಲಿಲ್ಲ. ಆದ್ರೆ ನಾಮರೂಪಗಳ ಬೀಜ ಇತ್ತು. ಅದು ಹೇಗೆ ಒಂದು ಬೀಜದಲ್ಲಿ ಇಡೀ ಮರ ಇರುತ್ತೆಯೋ ಹಾಗೆ ಇಡೀ ಪ್ರಪಂಚ ಸತ್ಪದಾರ್ಥದಲ್ಲಿ ಇತ್ತು. ಇದು ಸಂಕಲ್ಪದಿಂದ ವ್ಯಾಕೃತವಾಯಿತು, ಹೊರಗೆ ಬಂತು. ಮುಂದೆ ತ್ರಿವೃತ್ಕಟ ಅಂತ ಹೇಳ್ತಾರೆ. ಇದು ನಮಗೆ ಪ್ರಸಕ್ತವಾದದ್ದಲ್ಲ. ಈ ತೇಜೋ ಅಪು ಅನ್ನ ಅಂತ ಅನ್ನೋದನ್ನ ಏಕೈಕಂ ತ್ರಿವೃತ್ ಒಂದೊಂದನ್ನು ಮೂರು 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 ಅಂತ ಮಾಡೋದು ಉಪನಿಷತ್ತಿನಲ್ಲಿ ಒಂದು ಕಲ್ಪನೆ ಇದೆ. ಇದು ಆಚಾರ್ಯರಿಗೆ ಇದು ತ್ರಿವೃತ್ಕರಣದ ಪರಿಚಯ ಇದೆ. ಪಂಚೀಕರಣ ಅಂತ ಅನ್ನೋದು ಶಂಕರಾಚಾರ್ಯರ ಗ್ರಂಥಗಳಲ್ಲಿ ಎಲ್ಲಿಯೂ ಬರೋಲ್ಲ. ಪಂಚೀಕರಣದ ವಿಷಯವನ್ನೇ ಎಲ್ಲೂ ಎತ್ತಿಲ್ಲ. ಈಗಿನ ಅದ್ವೈತದಲ್ಲೇನೋ ಪಂಚೀಕರಣ ಒಂದು ಬಹಳ ಮುಖ್ಯವಾದ ಭಾಗಗಳ. ಆದ್ರೆ ಆಚಾರ್ಯರು ಪಂಚೀಕರಣ ಅಂತ ಮಾತೇ ಎತ್ತಿಲ್ಲ. ತ್ರಿವೃತ್ಕರಣ ಅಂತ ಹೇಳಿದ್ದಾರೆ. ಅದಕ್ಕೂ ಅವರಂತ ಇಂಪಾರ್ಟೆನ್ಸ್ ಕೊಟ್ಟಾಗ ಕಾಣಿಸೋಲ್ಲ. ಇಲ್ಲಿ ಮುಂದೆ ಉಪನಿಷತ್ತಿನಲ್ಲೇನೆ ತ್ರಿವೃತ್ಕರಣದ ವಿಷಯ ಬರುತ್ತೆ, ವಿಸ್ತಾರವಾಗಿ ಬರುತ್ತೆ. ಅದಕ್ಕೆ ಬಿಡೋಣ, ನಮಗೆ ಬೇಕಾಗಿಲ್ಲ. ಮುಂದೆ 6ನೇ ಅಧ್ಯಾಯದಲ್ಲೇನೆ ಇಲ್ಲಿ ಆಚಾರ್ಯರ ಮೊದಲಲ್ಲಿ ಈ ಇದಂ ಶಬ್ದ ಬುದ್ಧಿ ವಾಚ್ಯವಾದ ಜಗತ್ತು ಅಥವಾ ಕೇವಲ ಸಚ್ಛಬ್ದ ಬುದ್ಧಿ ಗಮ್ಯವಾದದ್ದು ಸತ್ ಅಂದ್ರೆ ಆಸೀತ್. ಇದಂ ಈ ಜಗತ್ತು ಸತ್ಪದಾರ್ಥವಾಗಿತ್ತು ಎನ್ನುವಾಗ ಕೇವಲ ಇತ್ತು, ಇದೇ ಅಸ್ಥಿತಾ ಮಾತ್ರ ಅಂತನೋ ಹಾಗಿತ್ತು. ಈಗ ನಾಮರೂಪ ವ್ಯಾಕರಣವಾಗಿ ಇದೆ ಇದಂ ಅಂತ ನಾವು ಹೇಳಬಹುದು ಅಂತ ಹೇಳುವಾಗ ಆಚಾರ್ಯ ಏನ್ ಹೇಳ್ತಾರೆ, ಸುಷುಪ್ತ ಕಾಲ ಇವ, ಸುಷುಪ್ತಿಯಲ್ಲಿ ಇದ್ದ ಹಾಗೆ ಅಂತ ಒಂದು ಮಾತು ಆಚಾರ್ಯರು ಹೇಳ್ತಾರೆ. ಸುಷುಪ್ತಿಯಲ್ಲಿ ಅಸ್ಥಿತಾ ಮಾತ್ರವಾಗಿದ್ದದ್ದು ಜಾಗೃತ ಅವಸ್ಥೆಯಲ್ಲಿ ಇದಂ ಶಬ್ದವಾಚ್ಯಂ ನಾಮರೂಪ ವ್ಯಾಕರಣವಾಗಿರುತ್ತೆ. ಅದು ಉಪನಿಷತ್ತುಗಳಲ್ಲೇ ಬರುವಂತ ಭಾಗ. ಉದ್ದಾಲಕೋ ಹಾರುಣಿ ಶ್ವೇತಕೇತುಂ ಪುತ್ರಮುವಾಚ. ಉದ್ದಾಲಕ ಇದ್ದಾನಲ್ಲ, ಅರುಣನ ಮಗ, ಇವನು ಶ್ವೇತಕೇತುವಿಗೆ ಹೇಳಿದ,
ನನ್ನಿಂದ ಮಯ ಸ್ವಪ್ನಾಂತಂ ವಿಜಾನೀಹಿ, ಸ್ವಪ್ನದ ಅವಸಾನವನ್ನ ಸುಷುಪ್ತಿ ವಿಜಾನೀಹಿ, ಸುಷುಪ್ತಿಯ ವಿಚಾರವಾಗಿ ನನ್ನಿಂದ ತಿಳ್ಕೋ ಅಂತ ಉದ್ದಾಲಕ ಶ್ವೇತಕೇತುವಿಗೆ ಹೇಳಿದ. ಏನದು ಅಂದ್ರೆ, ಇಲ್ಲಿ ಆಚಾರ್ಯರು ಈ ಭಾಗಕ್ಕೆ ಹೇಳಿವೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತಾರೆ. ಯಸ್ಮಿನ್ ಮನಸಿ ಜೀವೇನಾತ್ಮ ಅನುಪ್ರವಿಷ್ಟ ಪರಾ ದೇವತಾ ಆದರ್ಶೇ ಇವ ಪುರುಷಃ ಪ್ರತಿಬಿಂಬೇ ಜಲಾದೇಶು ಸೂರ್ಯಾದಯಃ ಪ್ರತಿಬಿಂಬೈಃ ತನ್ಮನಃ ಅನ್ನಮಯಂ ತೇಜೋಮಯಾಭ್ಯಾಂ ವಾಕ್ಪ್ರಾಣಾಭ್ಯಾಂ ಸಂಗತಂ ಇತ್ಯಧಿಗತಂ. ಇದಮ್ಮಂತ ನಾವು ಏನ್ ಹೇಳ್ತೀವೋ ಇದರಲ್ಲಿ ಇವನ ಮನಸ್ಸು ಅಂತ ಒಂದಿದೆ, ಇದೇ ಜೀವ. ಜೀವರೂಪವಾಗಿ ಇವನ ಪ್ರವೇಶ ಮಾಡಿ ತೇಜೋ ಅಹು ಅನ್ನಭ್ಯಾಂ ಇದರಿಂದ ವಾಕ್ ಪ್ರಾಣಾಭ್ಯಾಂ ಸಂಗತಃ, ತೇಜ ಅಹು ಅನ್ನ ಅಂತ ಮೂರು ತ್ರಿವೃತ್ಕೃತವಾಗಿ ಬಂತು ಅಂದ್ರೆ ಏನರ್ಥ? ಮಾತು ಅಂತ ಒಂದು ಬಂತು, ಪ್ರಾಣ ಅಂತ ಒಂದು ಬಂತು, ವಾಕ್ ಪ್ರಾಣಾಭ್ಯಾಂ ಸಂಗತಃ ಇತ್ಯಧಿಗತ. ಇಲ್ಲಿವರೆಗೆ ಏನ್ ನೋಡಿದ್ದೀವಿ? ತ್ರಿವೃತ್ಕರಣವಾದ ಕಾರಣ ಮನುಷ್ಯ ಅಂತ ನಾವು ಏನ್ ಹೇಳ್ತೀವಿ, ಇವನಿಗೆ ವಾಕ್ ಪ್ರಾಣಗಳು ಬಂದವು. ಯನ್ಮಯೋ ವ್ಯಸ್ಥಶ್ಚ ದೀಪೋ ಮನನ ದರ್ಶನ ಶ್ರವಣ ವ್ಯವಹಾರಾಯ ಕಲ್ಪ್ಯತೆ. ಇನ್ನು ನಮ್ಗಿರತಕ್ಕಂತಹ ಇಂದ್ರಿಯಗಳು, ಮನಸ್ಸು, ದೇಹ ಇವೆಲ್ಲವೂ ಕೂಡ ದರ್ಶನ, ಶ್ರವಣ, ಮನನ ಇಂಥ ವ್ಯವಹಾರಗಳಿಗೆ ಇವೆಲ್ಲ ಅನುಕೂಲವಾಗಿದೆ. ಪರಮೇಶ ಇದೆಲ್ಲದರ ವ್ಯವಹಾರ ನಿಂತ ಮೇಲೆ ಸ್ವಂ ದೇವತಾ ರೂಪಮೇವ ಪ್ರತಿಪದ್ಯತೆ. ಸಾ ದೇವತಾ, ದೇವತೆ ಇದೆಯಲ್ಲ, ತೇಜ ಅಪೂರ್ಣ ಇದು ಮೂರಕ್ಕೂ ಕೂಡ ಕಾರಣವಾಗಿರತಕ್ಕಂಥ, ಯೋನಿಯಾಗಿರ್ತಕ್ಕಂಥ, ಮೂರನ್ನು ಬೆಳಗದ ಇರತಕ್ಕಂಥ ಸತ್ ಇದೆಯಲ್ಲ, ಅದು ಪ್ರಾಣ ಇದೆಲ್ಲ ಬಳಸ್ಕೊಂಡು ವ್ಯವಹಾರ ಮಾಡ್ತಾ ಇದೆ. ಈ ಪ್ರಾಣ ಇಂದ್ರಿಯ ಎಲ್ಲವೂ ಕೂಡ ಉಪರಮವಾದಾಗ ಅದ್ ಏನಾಗುತ್ತೆ ಅಂದ್ರೆ, ಆ ದೇವತಾ ಇದೆಯಲ್ಲ ತದುಪರಮೇಶ ಸ್ವಂ ದೇವತಾ ರೂಪಮೇವ ಪ್ರತಿಪದ್ಯತೆ. ಈ ಸತ್ ಅಂತ ನೋಡಿ ಏನಾಗುತ್ತೆ ಅವಾಗ ಅಂದ್ರೆ ದೇವತಾ ಸ್ವರೂಪವಾಗಿ ಉಳ್ಕೊಳ್ಳುತ್ತೆ. ಸಾ ದೇವತಾ ಐಕ್ಷತಾ ಅಂತ ಬರುವಾಗ ಅಂದ್ರೆ ಆಸೀತ್ ಅಂತ ಅರ್ಥ, ಹಾಗೆ ಹಿಂದಕ್ಕೆ ಹೋಗುತ್ತೆ ಅಂತ ಶ್ರುತಿ ಹೇಳ್ತಾ ಇದ್ದೇವೆ. ಯತ್ರೈತತ್ ಪುರುಷ ಸ್ವಪಿತಿ ನಾಮ ಸದಾ ಸೌಮ್ಯ ತದಾ ಸಂಪನ್ನೋ ಭವತಿ. ಇವರು ಉದ್ದಾರಕ ಏನ್ ಹೇಳ್ತಾ ಇದ್ದಾನೆ? ಯತ್ರ ಏತತ್ ಪುರುಷ ಸ್ವಪಿತಿ ನಾಮ, ಲೋಕದಲ್ಲಿ ಒಬ್ಬ ಮನುಷ್ಯನನ್ನ ಮಲ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಸ್ವಪಿತಿ ನಾಮ ಸದಾ ಮಲ್ಕೊಂಡಿದ್ದಾಗ ಏನಾಗ್ತಾ ಇದ್ದೇವೆ? ಸದಾ ಸಂಪನ್ನೋ ಭವತಿ. ಆಗ ಸದಾ ಸತ್ ಅನ್ನೋದ್ರ ಜೊತೆಗೆ ಸತ್ಪದಾರ್ಥದ ಒಂದಿಗೆ ಅಂದ್ರೆ ಏನು? ಸಚ್ಛಬ್ದವಾಚ್ಯಯ ಪ್ರಕೃತಯ ದೇವದಯ ಅಂತ ಆಚಾರ್ಯ ಹೇಳ್ತಾರೆ. ಈ ಸಾದೇವದ ಅಂತ ಬಂತಲ್ಲ, ಈ ದೇವತೆ ಇದೆಯಲ್ಲ ಸತ್ಪದಾರ್ಥ, ಸಚ್ಛಬ್ದವಾಚ್ಯಯ ಪ್ರಕೃತ್ಯ ದೇವತಯ ಸಂಪನ್ನ ಸಂಗತಃ ಏಕೀಭೂತ, ಅದರ ಜೊತೆ ಸೇರಿಕೊಂಡು ಬಿಡ್ತಾರೆ, ಅದ್ರ ಜೊತೆ ಒಂದಾಗ್ತಾರೆ. ಸ್ವಮಪೀತೋ ಭವತಿ. ಹೇಗೆ ಅಂತ ಆಚಾರ್ಯರು ಹೇಳ್ತಾರೆ? ಆದರ್ಶಾಪನಯನೆ ಪುರುಷ ಪ್ರತಿಬಿಂಬ ಆದರ್ಶಗತಃ ಯಥಾ ಸ್ವಮೇವ ಪುರುಷಂ ಅಪೀತೋ ಭವತಿ. ಕರಡಿ ಇದ್ದಾಗ ನಮ್ಮ ಮುಖದ ಪ್ರತಿಬಿಂಬ ಅಲ್ಲಿ ಕಾಣ್ತಾ ಇತ್ತು. ಕರಡಿಯನ್ನು ತೆಗೆದು ಬಿಟ್ರೆ ಆ ಪ್ರತಿಬಿಂಬ ಎಲ್ಲಿ ಹೊಳಿತು? ನಮ್ಮಲ್ಲೇ ತಿರುಗಿ ಬಂದು ಸೇರಿಕೊಳ್ತು. ಆದರ್ಶಗತಃ ಪುರುಷ ಪ್ರತಿಬಿಂಬ ಆದರ್ಶಾಪನಯನೆ, ಆ ಕರಡಿಯನ್ನು ತೆಗೆದು ಹಾಕಲಾಗಿ ಸ್ವಮೇವ ಪುರುಷಂ ಅಪೀತೋ ಭವತಿ, ಆ ಮನುಷ್ಯನಲ್ಲೇ ಹಿಂದಕ್ಕೆ ಬರುತ್ತೆ ಅದು. ಹಾಗೆ ಸ್ವಂ ಅಪೀತೋ ಭವತಿ. ಆಚಾರ್ಯರು ಸ್ವಂ ಅನ್ನೋ ಮಾತಿಗೆ ಸ್ವಾತಂತ್ರ್ಯ ಅಂತಲೋ ಅರ್ಥವನ್ನು ಕೊಡ್ತಾರೆ. ಸ್ವಶಬ್ದಾರ್ಥ
ಸ್ವ ಅಂತ ಮಾತಿಗೆ ಸ್ವತಂತ್ರ ಅಂತ ಅರ್ಥ. ಯಾವ ಉಪಾಧಿಗಳಿಂದ ಇವನು ಬಂಧಿತನಾಗದೆ ಸ್ವತಂತ್ರವಾಗಿರ್ತಾನಲ್ಲ ಸ್ಥಿತಿ, ಅದು ಸ್ವಂ ಅಪೀತು ಭವತಿ. ಇಲ್ಲಿ ರಂಗರಾಮಾನುಜರು ಹೇಳ್ತಾರೆ, ಸಚ್ಛಬ್ದ ಸ್ವಶಬ್ದಯೋ ಏಕ ವಿಷಯತ್ವ ಅವಶ್ಯಂ ಭಾವ. ಮಾತುಗಳನ್ನು ನೋಡಿದ್ರೆ ಸದಾ ಸಂಪನ್ನೋ ಭವತಿ ಅಂತ ಬರುತ್ತೆ. ಸತ್ ಅಂತನ್ನುವುದರಲ್ಲಿ ಇವನು ಒಂದಾಗ್ತಾನೆ ಅಂತ ಬರುತ್ತೆ. ಮುಂದೆ ಹೇಳ್ತಾರೆ ಸ್ವಂ ಪೀತೋ ಭವತಿ ಅಂತ ಹೇಳ್ತಾರೆ. ಆದ್ರಿಂದ ಸತ್ ಸ್ವಂ ಇದು ಎರಡೂ ಕೂಡ ಏಕ ವಿಷಯವಾದದ್ದು, ಒಂದೇ ಅರ್ಥವನ್ನು ಕೊಡ್ತಕ್ಕದ್ದು ಅಂತ ಅವಶ್ಯಂ ಭಾವ. ಇದು ಅವಶ್ಯವಾಗಿ ಹೇಳಲೇಬೇಕು ನಾವು. ಹೀಗೆ ಸಚ್ಛಬ್ದ ಸ್ವಶಬ್ದಯೋ ಏಕ ವಿಷಯತ್ವ ಅವಶ್ಯಂ ಭಾವ. ಸತ್ ಪರಮಾತ್ಮ ವಿಷಯ, ಈ ಸತ್ ಅಂತ ಮಾತು ಪರಮಾತ್ಮ ವಿಷಯ. ಸ್ವಂ ಅಪೀತೋ ಭವತಿ ಎಂದ್ರೂ ಪರಮಾತ್ಮನಲ್ಲಿ ಸೇರಿಕೊಳ್ತಾನೆ, ಜೀವನದಲ್ಲಿ ಸೇರಿಕೊಳ್ತಾನೆ ಅಂತ ಅರ್ಥ ಅಲ್ಲ. ಸ್ವಂ ಅಪೀತೋ ಇದನ್ನ ಸ್ವಾತಂತ್ರ್ಯಾತ್ ಸತ್ ಸ್ವಯಿತಿ ಪ್ರೋಕ್ತೋ ವಿಷ್ಣು ಸರ್ವೇಶ್ವರೇಶ್ವರ. ಮಧ್ವಾಚಾರ್ಯರು ಕೂಡ ಇದನ್ನೇ ಹೇಳ್ತಾರೆ. ಸ್ವಂ ಅಪೀತೋ ಭವತಿ ಅಂದ್ರೆ ಎಲ್ಲ ಇಂದ್ರಿಯಗಳು ಜೀವನದಲ್ಲಿ ಸೇರ್ಕೊಂಡು ಬಿಡುತ್ತೆ ಅಂತ ಅರ್ಥವಲ್ಲ. ಸುಷುಪ್ತಿಯಲ್ಲಿ ಪರಮಾತ್ಮನಲ್ಲೇ ಸೇರಿಕೊಳ್ಳುತ್ತೆ ಎಲ್ಲವೂ. ಪರಮಾತ್ಮನಲ್ಲಿ ಇವನು ಹೋಗಿ ಸೇರಿಕೊಳ್ತಾನೆ. ಅದು ಮುಂದಕ್ಕೆ ಅವನು ಶ್ವೇತಕೇತುವಿಗೆ ಕೊಡೋ ಇಲ್ಲಸ್ಟ್ರೇಷನ್ಸ್ನೆಲ್ಲ ನಾವು ಸತಿ ಸಂಪನ್ನ, ನಾವು ಸತ್ಪದಾರ್ಥದಲ್ಲಿ ಹೋದ್ರೂ ಕೂಡ ನಾವು ತಿಳ್ಕೊಳ್ಳಾರಿಬೋದನ್ನ ಅಂತ ಮಾತು ಮುಂದೆ ಬರುತ್ತೆ. ಇದಕ್ಕೆ ಮೂರು ಆಚಾರ್ಯರು ಸ್ವಂ ಅಪೀತೋ ಭವತಿ ಸುಷುಪ್ತ ಅಂತನ್ನೋ ಮಾತಿಗೆ ಇವನು ಆ ಸತ್ಪದಾರ್ಥದಲ್ಲಿ ಹೋಗಿ ಸೇರಿಕೊಂಡು ಬಿಡ್ತಾನೆ. ಆವಾಗ ಏನು ಅಸ್ಥಿತ ಮಾತ್ರ ಇದೇ ಅಂತ ಅಷ್ಟೇನೆ. ನಿದ್ದೆ ಮಾಡ್ತಿರುವಾಗ ನಾವು ಇದ್ದೀವಿ ಅಷ್ಟೆ. ಅಲ್ಲಿ ಮುಂದಕ್ಕೆ ನಾಮರೂಪ ವ್ಯಾಕರಣ ಅಂತ ಇಲ್ಲ. ತಸ್ಮಾದೇನಂ ಸ್ವಪಿತಿ ಇತ್ಯಾಚಕ್ಷತೆ ಲೌಕಿಕ ಸೇರಿಸ್ಕೊಳ್ಬೇಕು. ತಸ್ಮಾತ್ ಆದ ಕಾರಣದಿಂದ ಏನಂ ಈ ಸತ್ಪದಾರ್ಥಕ್ಕೆ ಸೇರಿಕೊಂಡಿದ್ದಾನಲ್ಲ ಇವನನ್ನ ಸ್ವಪಿತಿ ಇತ್ಯಾಚಕ್ಷತೆ. ಸಂಸ್ಕೃತದಲ್ಲಿ ಸ್ವಪಿತಿ ಅಂತ ಒಂದು ಮಾತು ಉಪಯೋಗಿಸ್ತಾ ಇದ್ದಾರೆ. ನಿದ್ರೆ ಮಾಡ್ತಾನೆ ಅಂತ ಅನ್ನೋದಕ್ಕೆ ಸ್ವಪಿತಿ ಅಂತಾರೆ. ಸ್ವಪಿತಿ ಯಾಕಂತಾರೆ ಅಂದ್ರೆ ಸ್ವಂ ಅಪೀತೋ ಭವತಿ, ತನ್ನಲ್ಲಿ ಹೋಗಿ ಸೇರಿಕೊಂಡಿದ್ದಾನೆ ಅಂತ ಅರ್ಥ ಸಂಸ್ಕೃತದ ಮಾತಿಗೆ. ಸ್ವಪಿತಿ ಇತ್ಯಾಚಕ್ಷತೆ ಸ್ವಂ ಹಿ ಅಪೀತೋ ಭವತಿ ಲೀನೋ ಭವತಿ ಎಂದು ರಾಮಾನುಜಾಚಾರ್ಯರು ಹೇಳ್ತಾ ಇದ್ದಾರೆ. ಮನ ಇಲ್ಲಿ ಶಂಕರಾಚಾರ್ಯದ ಎಕ್ಸ್ಪ್ಲನೇಷನ್ನು ಮನ ಆದ್ಯುಪರಮೇ ಚೈತನ್ಯ ಪ್ರತಿಬಿಂಬ ರೂಪೇಣ ಜೀವೇನ ಆತ್ಮನ ಮನಸಿ ಪ್ರವಿಷ್ಟ ನಾಮರೂಪ ವ್ಯಾಕರಣಾಯ ಪರಾದೇವತಾ ಸಾ ಸ್ವಮೇವ ಆತ್ಮಾನಂ ಪ್ರತಿಪದ್ಯತೆ ಜೀವರೂಪದ ಮನ ಆಖ್ಯಾಂ ಹಿತ್ವಾ. ಇಲ್ಲಿ ದೇವತೆ ಏನ್ ಮಾಡಿದೆ? ತಾಯಿಕ್ಷ ಸಂಕಲ್ಪ ಮಾಡಿತು. ಸಂಕಲ್ಪ ಮಾಡಿದ ಮೇಲೆ ತೇಜಸ್ ಬಂತು, ಆಪಹ ಮತ್ತು ಅನ್ನ ಮೂರು ಬಂತು. ಮೂರು ಬಂದ ಮೇಲೆ ಎಲ್ಲ ನಾಮರೂಪ ವ್ಯಾಕರಣ ಅಂತ ಆಯಿತು. ಈ ನಾಮರೂಪ ವ್ಯಾಕರಣ ಆಗಿರುವಾಗ ಇದು ಜೀವ. ಆತ್ಮನಿಗೆ ಯಾವ ವಿಕಾರವೂ ಇಲ್ಲದೆ ಇರೋದ್ರಿಂದ ಇದು ಸತ್ಪದಾರ್ಥ ಜೀವರೂಪವಾಗಿ ಇದ್ದಾಗ ನಾಮರೂಪ ವ್ಯಾಕರಣ. ಇಲ್ಲಿ ಏನಾಗುತ್ತೆ? ಸುಷುಪ್ತಿಯಲ್ಲಿ ಜೀವರೂಪದ ಮನ ಆಖ್ಯಾಂ ಹಿತ್ವಾ, ಈ ಜೀವರೂಪವನ್ನು ಬಿಟ್ಟು ಇವನು ಸತ್ ಅಂತನ್ನೋ ಪದಾರ್ಥದಲ್ಲಿ ಹೋಗಿ ಸೇರಿಕೊಳ್ಳ. ಅಂದ್ರೆ ಏನು? ಸುಷುಪ್ತಿಯಲ್ಲಿ ಇವನಿಗೆ ಜೀವಭಾವವೇ ಇಲ್ಲ. ಇದು ಆಚಾರ್ಯರು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. ಅಲ್ಲಿ ಮೂಲಾವಿದ್ಯಾ ಅಂತನ್ನೋ ವಾದವನ್ನು ಎತ್ತಿಕೊಳ್ಳೋರು ಸುಷುಪ್ತಿಯಲ್ಲೂ ಇವನಿಗೆ ಜೀವಭಾವ ಅಂತ ಇದೆ. ಸುಷುಪ್ತಿಯಲ್ಲೂ ಜೀವಭಾವ ಯಾಕಿದೆ ಅಂದ್ರೆ ಅವಿದ್ಯಾ ಅಂತ ಅನ್ನೋದು ಮೂಲವಾಗಿರೋ ಕಾರಣದಿಂದ. ಇಲ್ಲಿ ಶಂಕರಾಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಜೀವರೂಪದ ಮನಾಖ್ಯಾಂ ಹಿತ್ವಾ, ಅದನ್ನು ಬಿಟ್ಟು ಮನಸಿ ಪ್ರವಿಷ್ಟಂ ಮನಾದಿ ಸಂಸರ್ಗಕೃತಂ ಜೀವರೂಪಂ ಪರಿತ್ಯಜ್ಯ ಸ್ವಂ ಸದ್ರೂಪಂ ಯತ್ ಪರಮಾರ್ಥ ಸತ್ಯಂ ಅಪಿಗತೋ ಭವತಿ. ಅದು ಸುಷುಪ್ತಿಯಲ್ಲಿ ಜೀವರೂಪ ಜೀವಭಾವ ಅಂತ ಇಲ್ಲ. ಮುಂದೆ ಇದೇ ಪರಿಚ್ಛೇದದಲ್ಲೇನೆ ಈ ಪ್ರಕರಣದಲ್ಲೇನೆ ಹೀಗೆ ಅವನು ಸದ್ರೂಪ ಪ್ರತಿ ದಿವಸವೂ ಪಡೆಯುತ್ತಾನೆ. ಇದೇ ಮೋಕ್ಷ. ಮೋಕ್ಷ ಅಂತ ಅನ್ನೋದ್ರಲ್ಲಿ ಜೀವಭಾವ ಹೋಗುತ್ತೆ ಅಂದ್ರೆ ಇದೇ ಅರ್ಥ.
ಅಂತ ಹೇಳಿ ಮುಂದೆ ತೋರಿಸ್ತಾರೆ. ಅದು ನಹಿ, ಇಲ್ಲಿ ಆಚಾರ್ಯರ ಮಾತು, ನಹಿ ಅನ್ಯತ್ರ ಸುಷುಪ್ತಾತ್ ಸ್ವಮಪೀತಿಂ ಜೀವಸ್ಯ ಇಚ್ಛಂತಿ ಬ್ರಹ್ಮವಿದಃ. ಸ್ಪಷ್ಟವಾಗಿ ಹೇಳಿದ್ದಾರೆ ಆಚಾರ್ಯ. ಬ್ರಹ್ಮನನ್ನು ತಿಳಿದವರು, ಬ್ರಹ್ಮನನ್ನು ತಿಳಿದವರು ಸುಷುಪ್ತಾದ ಅನ್ಯತ್ರ, ಈ ಸುಷುಪ್ತಿಯನ್ನು ಬಿಟ್ಟು ಬೇರೆ ಯಾವ ರೀತಿಯಿಂದಲಾದರೂ ಕೂಡ ಜೀವಸ್ಯ ಸ್ವಮಪೀತಿಂ ಇಚ್ಛಂತಿ, ಜೀವನಿಗೆ ಬೇರೆ ಮೋಕ್ಷಾವಸ್ಥೆ ಇದೆ ಅಂತ ಬ್ರಹ್ಮವಿದ್ದರೆ ಹೇಳೋಲ್ಲ. ಸುಷುಪ್ತಿಯೇ ಬ್ರಹ್ಮಾವಸ್ಥೆ. ಇಲ್ಲಿ ಆ ತುರಿಯ ಗಿರಿಯ ಎಲ್ಲ ಹೊರಟೋಯ್ತು. ಆ ಮೂರು ಅವಸ್ಥೆಗಳನ್ನು ಬಿಟ್ಟು ತುರಿಯಾತೀತ ಅಂತ ಯೋಗ ವಾಸಿಷ್ಠದಲ್ಲಿ ಹೇಳೋದನ್ನೆಲ್ಲ ಅದ್ವೈತದಲ್ಲಿ ತುರುಕಿದ್ದಾರಲ್ಲ, ಇಲ್ಲಿ ಆಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಷುಪ್ತಾದನ್ಯತ್ರ, ಸುಷುಪ್ತವೇ ಕೊನೆ. ಮೂರು ಅವಸ್ಥೆಗಳಲ್ಲಿ ಸುಷುಪ್ತಿಯೇ ಮೋಕ್ಷ. ನಹಿ ಅನ್ಯತ್ರ ಸುಷುಪ್ತಾತ್ ಸ್ವಮಪೀತಿಂ ಜೀವಸ್ಯ ಇಚ್ಛಂತೆ ಬ್ರಹ್ಮವಿದಃ. ಬ್ರಹ್ಮನನ್ನ ತಿಳಿದವರು ಸುಷುಪ್ತಿಗಿಂತ ಬೇರೆಯಾಗಿ ಒಂದು ಮೋಕ್ಷ ಇದೆ ಅಂತ ಹೇಳೋಲ್ಲ. ಎಷ್ಟು ಅವರು ಎ ಬೋಲ್ಡ್ ಸ್ಟೇಟ್ಮೆಂಟ್ ವಿತ್. ಆಮೇಲೆ ಇದೇ ಅಭಿಪ್ರಾಯವನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಬೇಕಾದ್ರೆ ಗುರುತು ಮಾಡಿಕೊಳ್ಬಹುದು. 1-1-9, 1-3-20, 1-4-18, 3-2-7, 3-2-11, 3-3-35 ಇಷ್ಟರಲ್ಲಿ ಕೂಡ ಅವರು ಮೋಕ್ಷ ಅಂದ್ರೆ ಸುಷುಪ್ತಿಯೇ ಮೋಕ್ಷ, ಸುಷುಪ್ತಿಯನ್ನು ಬಿಟ್ಟು ಬೇರೆ ಮೋಕ್ಷ ಇದೆ ಅಂತ ಶಂಕರಾಚಾರ್ಯರು ಹೇಳಿದರು. ಇಷ್ಟು ನಾನು ಕೊಟ್ಟ ಬ್ರಹ್ಮಸೂತ್ರದಲ್ಲೂ ಇದನ್ನೇ ಹೇಳಿದ್ದಾರೆ. ಇದು ರೆಫರೆನ್ಸಸ್. ಮುಂದೆ ಏನು ಹೇಳ್ತಾರೆ? ಜಾಗರಿತೇಹಿ, ಎಚ್ಚರವಾಗಿದ್ದಾಗ ಪುಣ್ಯ ನಿಮಿತ್ತ ಸುಖ ದುಃಖಾದ್ಯನೇಕಾಯಾಸ ಅನುಭವಾತ್ ಶ್ರಾಂತೋ ಭವತಿ. ಮನುಷ್ಯನಾದವನು ಎಚ್ಚರವಾಗಿದ್ದಾಗ ಸುಖ ದುಃಖ ಪುಣ್ಯ ಪಾಪ ಇತ್ಯಾದಿ ಅನೇಕ ರೂಪವಾದ ಕಾಮಕರ್ಮಗಳಿಂದ ಶ್ರಾಂತಃ ಭವತಿ, ಬಳಲ್ತಾನೆ, ಆಯಾಸ ಪಡ್ತಾನೆ. ತತಶ್ಚ ಆಯಸ್ತಾನಾಂ ಕರಣಾನಾಂ ಅನೇಕ ವ್ಯಾಪಾರ ನಿಮಿತ್ತ ಗ್ಲಾನಾನಾಂ ಸ್ವವ್ಯಾಪಾರೇಭ್ಯ ಉಪರಮೋ ಭವತಿ. ತದಃ, ಅನಂತರದಲ್ಲಿ ಈ ಇಂದ್ರಿಯಗಳಿಗೆ, ಮನಸ್ಸಿಗೆ, ಇದಕ್ಕೆಲ್ಲ ಗ್ಲಾನಿ ಅಂದ್ರೆ ಆಯಾಸ, ಶ್ರಮ ಉಂಟಾಯ್ತಲ್ಲ, ಇದನ್ನ ನೀಗಿಸೋದಕ್ಕಾಗಿ ಸ್ವವ್ಯಾಪಾರೇಭ್ಯ ಉಪರಮಃ ಭವತಿ. ತಮ್ಮ ಕೆಲಸಗಳಿಂದ ಬಿಡುವು ಸಿಗುತ್ತೆ. ಇದಕ್ಕೆ ಕಣ್ಣು ನೋಡೋಲ್ಲ, ಕಿವಿ ಕೇಳೋಲ್ಲ, ಮೂವ ಈ ಇತ್ಯಾದಿಯಾಗಿ ಇಂದ್ರಿಯಗಳ ವ್ಯಾಪಾರ ನಡೆಯೋಲ್ಲ. ಕರಣಾನಿ ಪ್ರಾಣಗ್ರಸ್ತಾನಿ, ಈ ಕರಣಗಳು ಇಂದ್ರಿಯಗಳು ಅಂತ ನಮ್ಗಿದೆಯಲ್ಲ, ಇಂದ್ರಿಯಗಳನ್ನೆಲ್ಲ ಪ್ರಾಣ ಅಂತ ಅನ್ನೋದು ನಡೆಸ್ತಾ ಇದೆ. ದಶವಿಧ ಪ್ರಾಣಗಳು ಇಂದ್ರಿಯಗಳಿಗೆ ಕಾರಣವಾಗಿವೆ. ಪ್ರಾಣ ಏಕಃ ಅಶ್ರಾಂತಃ ದೇಹೇ ಕುಲಾಯೇ ಯದಾ ಜಾಗರ್ತಿ. ಈ ಪ್ರಾಣ ಕರಣ ರೂಪಗಳನ್ನೆಲ್ಲ ಬಿಟ್ಟು ಇಲ್ಲಿ ಏನು ಸ್ವಾರಸ್ಯ ಅಂದ್ರೆ, ಸತ್ ಅಂತ ಅನ್ನೋದು ತನ್ನ ರೂಪವನ್ನು ಬಿಡದೇನೆ ದೇವತಾ ಅಂತಾಯಿತು. ಆ ದೇವತಾ ತನ್ನ ರೂಪವನ್ನು ಬಿಡದೇನೆ ತೇಜ ಅಪು ಅನ್ನ ಅಂತಾಯಿತು. ತಿರುಗಿ ರಿವರ್ಸ್ ಪ್ರಾಸೆಸ್ ನಲ್ಲಿ ಬರುವಾಗಲೂ ಹಾಗೆ ಇಲ್ಲಿ ಈ ಪ್ರಾಣ ಅಂತನ್ನೋದು ತನ್ನ ರೂಪವನ್ನು ಬಿಡದೇನೆ ಕರಣ ಇಂದ್ರಿಯಗಳಾಯಿತು. ಇಂದ್ರಿಯಗಳಾದ್ಮೇಲೆ ಪ್ರಾಣವೇ ಇಂದ್ರಿಯಗಳಾಯಿತು. ಈ ಪ್ರಾಣಕ್ಕೆ ಒಂದು ವಿಕಾರ ಬಂತು ಅಂತ ಹೇಳೋ ಹಾಗಿಲ್ಲ. ಪ್ರಾಣ ಏಕೋ ಅಶ್ರಾಂತಹ, ಈ ಕರಣಗಳ ವ್ಯಾಪಾರ ನಿಂತಾಗ ಕೂಡ ಈ ಪ್ರಾಣ ಇದಕ್ಕೆ ಆಯಾಸ ಅಂತ ಇಲ್ಲ. ಅಶ್ರಾಂತಹ ದೇಹೇ ಕುಲಾಯೇ ಯದಾ ಜಾಗರ್ತಿ. ಈ ದೇಹ ಅಂತನ್ನೋ ಗೂಡಿನಲ್ಲಿ ಆ ಪ್ರಾಣ ಒಂದು ಎಚ್ಚರವಾಗಿರುತ್ತೆ. ಇಂದ್ರಿಯಗಳೆಲ್ಲ ನಿದ್ರೆ ಮಾಡ್ತಾ ಇದ್ದು, ಮನಸ್ಸು ಏಕಾದಶೇಂದ್ರಿಯ ಅಂದ್ರೆ ಮನಸ್ಸು ನಿದ್ರೆ ಮಾಡ್ತಾ ಇದ್ದಾಗ ಕೂಡ ಪ್ರಾಣ ಒಂದು ಮಾತ್ರ ಕೆಲಸ ಮಾಡ್ತಾ ಇದೆ. ಅಂದ್ರೆ ವೈಟಲ್ ಫಂಕ್ಷನ್ಸ್ ಗೋ ಆನ್ ಇನ್ ಸ್ಲೀಪ್. ಪ್ರಾಣ ಏಕೋ ಜಾಗರ್ತಿ. ಜೀವ ಶ್ರಮಾನ್ ಅಪನುತ್ತಯೇ ಸ್ವಂ ದೇವತಾರೂಪಮಾತ್ಮಾನಂ ಪ್ರತಿಪದ್ಯತೆ. ಆಗ ಈ ಜೀವ ಅಂತ ಇದೆಯಲ್ಲ,
ಅಂದ್ರೆ ಜೀವ ಅಂತ ಅನ್ನೋದು ಭಾವ ಅಷ್ಟೇ. ಜೀವ ಅಂತ ಒಂದು ಯಾವುದೋ ಪ್ರತ್ಯೇಕವಾದ ಸಬ್ಸ್ಟೆನ್ಸ್ ಇದೆ ಅಂತಲ್ಲ. ಜೀವ ಅನ್ನೋದು ದ್ರವ್ಯ ಅಲ್ಲ, ಜೀವ ಅಂತ ಅನ್ನೋದು ಒಂದು ಭಾವ. ಹೀಗೆ ಪ್ರಾಣಿಗಳು ಕೆಲಸ ಮಾಡ್ತಾ ಇದ್ದು, ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದು, ಮನಸ್ಸು ಕೆಲಸ ಮಾಡ್ತಾ ಇದ್ದು, ಜೀವ ಅಂತನೋ ಒಂದು ಭಾವ ಬರುತ್ತೆ. ಅಂದ್ರೆ ಏನು, ಇಟ್ಸ್ ಎ ಕಲೆಕ್ಟಿವ್ ಡಿನಾಮಿನೇಷನ್ ಫಾರ್ ಎ ಪರ್ಟಿಕ್ಯುಲರ್ ಸ್ಟೇಟ್ ಆಫ್ ಫಂಕ್ಷನಿಂಗ್. ಎಚ್ಚರ ಅಂತ ಇದ್ದಾಗ ಜೀವ ಅಂತ ಒಂದಿದೆ. ಯಾಕಂದ್ರೆ ಇವೆಲ್ಲವೂ ಒಂದು ರೀತಿಯಲ್ಲಿ ಆರ್ಗನೈಸಿಂಗ್, ಒಂದು ಆರ್ಗನೈಸರ್ ಅಂದ್ರೆ ಜೀವ, ಇದರಿಂದ ಎಲ್ಲವೂ ನಡೀತಾ ಇದೆ. ಹೀಗೆ ಪ್ರಾಣ ಒಂದೇ ಇದ್ದಾಗ ಜೀವ ಶ್ರಮ ಅಪನುಕ್ತ, ಅದರ ಅಪನೋದನಕ್ಕಾಗಿ, ಅದನ್ನು ಹೋಗಲಾಡಿಸೋದಕ್ಕಾಗಿ ಸ್ವಂ ದೇವತಾರೂಪ ಆತ್ಮಾನಂ ಪ್ರತಿಪಾದ್ಯ. ಅದರ ಆತ್ಮ ಅಂತ ಒಂದು ಇದೆಯಲ್ಲ, ಅದರ ಆತ್ಮ ಯಾವುದು? ದೇವತಾ. ಈ ದೇವತಾ ಆಗಿಬಿಡುತ್ತೆ. ನ ಅನ್ಯತ್ರ ಸ್ವರೂಪಾವಸ್ಥಾನಾತ್ ಶ್ರಮಾಪನೋದ ಸ್ಯಾದಿತಿ ಯುಕ್ತ ಪ್ರಸಿದ್ಧ ಲೌಕಿಕಾನಾಂ. ಲೋಕದಲ್ಲಿ ಕೂಡ ಎಲ್ಲರಿಗೂ ಗೊತ್ತಲ್ಲ, ತಾನ ತನ್ಪಾಡಿಗಿರೋದಕ್ಕಿಂತ ಬೇರೆ ಯಾವುದಾದ್ರೂ ಒಂದು 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 ಶ್ರಮಾಪನೋದನ ಅಂತ ಇದೆಯೋ? ನಮ್ಮ ಆಯಾಸ ಪರಿಹಾರ ಮಾಡಿಕೊಳ್ಬೇಕಾದ್ರೆ ನಮ್ಮ ಪಾಡಿ ನಾವು ಇರಬೇಕು, ನಮ್ಮಲ್ಲಿ ನಾವು ಇರಬೇಕು. ಇದು ಲೋಕದಲ್ಲಿಯೂ ಪ್ರಸಿದ್ಧವಾಗಿದೆಯಲ್ಲ. ನ ಅನ್ಯತ್ರ ಸ್ವರೂಪಾವಸ್ಥಾನಾತ್, ತನ್ನ ಸ್ವರೂಪದಲ್ಲಿ ಇಲ್ಲದೇ ಇರೋದರಿಂದ ಶ್ರಮ. ಈ ಶ್ರಮವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಏನ್ ಮಾಡಬೇಕು? ಸ್ವರೂಪಾವಸ್ಥಾನ, ತನ್ನ ಸ್ವರೂಪದಲ್ಲಿ ತಾನು ಇರಬೇಕು. ಅನ್ಯತ್ರ ಸ್ವರೂಪಾವಸ್ಥಾನಾತ್ ನ ಶ್ರಮಾಪನೋದ ಸ್ಯಾತ್. ಆದ್ದರಿಂದ ದೃಶ್ಯತೆ ಹಿ ಲೋಕೆ ಜ್ವರಾದಿ ರೋಗಗ್ರಸ್ತಾನಾಂ ತದ್ವಿನಿರ್ಮೋಕೆ ಸ್ವಾತ್ಮಸ್ಥಾನಾಂ ವಿಶ್ರಮಣಂ. ಮನುಷ್ಯರಿಗೆ ಜ್ವರ ಇತ್ಯಾದಿಯಾಗಿ ಕಾಯಿಲೆ ಬರುತ್ತೆ. ಆ ಕಾಯಿಲೆಗಳನ್ನೆಲ್ಲ ಹೋಗಲಾಡಿಸ್ಕೊಂಡ ಮೇಲೆ ತಮ್ಮಲ್ಲಿ ತಾವಿರ್ತಾರೆ. ಡಾಕ್ಟ್ರಲ್ಲಿ ಇರೋಲ್ಲ, ಡ್ರಗ್ಸ್ ಅಲ್ಲಿ ಇರೋಲ್ಲ, ತಮ್ಮಲ್ಲಿ ತಾವಿರ್ತಾರೆ. ಇದು ಸ್ವಸ್ಥ, ತನ್ನಲ್ಲಿ ತಾನಿರೋನು ಆರೋಗ್ಯವಂತ. ಸ್ವಸ್ಥ ಅಂತ ಅನ್ನೋ ಮಾತಿಗೆ ಒನ್ ಹೂ ರಿಸೈಡ್ಸ್ ಇನ್ ಹಿಮ್ಸೆಲ್ಫ್. ಅದು ಡಸ್ ನಾಟ್ ಡಿಪೆಂಡ್ ಆನ್ ಡಾಕ್ಟರ್ಸ್ ಅಂಡ್ ಡ್ರಗ್ಸ್ ಅಂಡ್ ಅದರ್ ರಿಜಿಮೆಂಟ್. ಹೀಗೆ ತದ್ವತ್ ಇಹಾಪಿ ಸ್ಯಾತ್ ಇತಿ ಯುಕ್ತ. ಲೋಕದಲ್ಲಿ ಹೇಗೆ ಕಾಯಿಲೆ ಬಿದ್ದವನು ಸ್ವರೂಪಾವಸ್ಥಾನ ಬಂದರೆ ಅವನಿಗೆ ಆರೋಗ್ಯವೋ, ಇಲ್ಲಿಯೂ ಹಾಗೆ ಇದು ಸುಷುಪ್ತಿ ಅಂತನ್ನೋ ಅವಸ್ಥೆಯಲ್ಲಿ ಸ್ವರೂಪಾವಸ್ಥಾನ. ಅದಕ್ಕಾಗಿ ಸ್ವಮ್ಮಪೀತಿ ಅಂತ ಹೇಳಿದ್ದಾರೆ. ಇದಕ್ಕೆ ಉಪನಿಷತ್ನವರು ಹೇಳ್ತಾರೆ, ತತ್ರ ಎಂ ದೃಷ್ಟಾಂತಹ ಯಥೋಕ್ತೆ ಅರ್ಥೆ. ಈ ಅರ್ಥಕ್ಕೆ ಒಂದು ದೃಷ್ಟಾಂತವನ್ನ ಉಪನಿಷತ್ತು ಹೇಳ್ತಾ ಇದೆ. ಏನು? ಸ ಯಥಾ ಶಕುನಿಹಿ ಸೂತ್ರೇಣ ಪ್ರಬದ್ಧೋ ದಿಶಂ ದಿಶಂ ಪತಿತ್ವಾ ಅನ್ಯತ್ರ ಆಜತನಮಲಬ್ಧ್ವಾ ಬಂಧನಮೇವೋಪಶ್ರಯತ ಏವಮೇವ ಖಲು ಸೌಮ್ಯ ತನ್ಮನಃ ದಿಶಂ ದಿಶಂ ಪತಿತ್ವಾ ಅನ್ಯತ್ರಾಯತನಮಲಬ್ಧ್ವಾ ಪ್ರಾಣಮೇವೋಪಶ್ರಯತೆ ಪ್ರಾಣಬಂಧನಂ ಹಿ ಸೌಮ್ಯವನ ಇತಿ. ಒಂದು ಹಕ್ಕಿ, ಶಕುನಿ ಪಕ್ಷಿ, ಯಥಾ ಶಕುನಿ ಸೂತ್ರೇಣ ಪ್ರಬದ್ಧ, ಒಂದು ದಾರದಿಂದ ಕಟ್ಟಲ್ಪಟ್ಟು, ಬಂಧಿತ, ಒಂದು ಕೈಯಲ್ಲಿ ಒಂದು ದಾರ ಇಟ್ಕೊಂಡಿರ್ತಾನೆ ಅವನ ಹಕ್ಕಿ, ಅದರಿಂದ ಕಟ್ಟಲ್ಪಟ್ಟಿದೆ. ಅಥವಾ ಶಂಕು, ಒಂದು ಗೂಟಕ್ಕೆ ಹಕ್ಕಿಯನ್ನು ಕಟ್ಟಿರ್ತಾರೆ. ಇದು ಬಂಧನ ಮೋಕ್ಷಾರ್ಥಿ, ತನ್ನ ಬಂಧನವನ್ನು ಬಿಡಿಸ್ಕೊಳ್ಳಬೇಕು ಅಂತ ಹೇಳಿ ದಿಶಂ ದಿಶಂ ಪತಿತ್ವ, ಅಲ್ಲಿ ಇಲ್ಲಿ ಹಾರಾಡೋದಕ್ಕೆ ಪ್ರಯತ್ನ ಪಟ್ಟು, ಅನ್ಯತ್ರ ಆಯತನಂ ಅಲಬ್ಧ್ವ, ಎಲ್ಲಿಯೂ ಕೂಡ ಅದರ ವಿಶ್ರಾಮ ಸ್ಥಾನ, ಆಯತನ ಅಂದ್ರೆ ಅದರ ಆಶ್ರಯವನ್ನು ಪಡೆಯಲಾರ. ಅಲಬ್ಧ್ವ ಬಂಧನಂ ಏವ ಆಶ್ರಯ, ಇವರ ಕೈ ಮೇಲೆ ಒಂದು ಕೂತ್ಕೊಳ್ಳೋದು, ಹಸ್ತಂ ಅಥವಾ ಗೂಟ ಇದ್ದರೆ ಗೂಟದಲ್ಲಿ ಹೋಗಿ ಕೂತ್ಕೊಳ್ಳೋದು. ಬಂಧನಂ ಏವ ಉಪಶ್ರಯತೆ ತದ್ವದ್ ಏವಂ ಏವ, ಹಾಗೆಯೇನೆ ತನ್ಮನಃ, ಈ ಮನಸ್ಸು ಅಂತಿದೆಯಲ್ಲ, ಇದು ದಿಶಂ ದಿಶಂ ಪತಿತ್ವ, ಅಲ್ಲಿ ಇಲ್ಲಿ ಹಾರಾಡಿ. ಇಲ್ಲಿ ಮನಸ್ಸು ಅಂತ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ, ಮನ ಆಖ್ಯೋಪಾಧಿ ಜೀವ. ಇಲ್ಲಿ ಮನಸ್ಸು ಅಂತ ಅನ್ನೋದನ್ನ ಜೀವ ಅಂತ ಅನ್ನೋದಕ್ಕೆ ಹೇಳಿದ್ದಾರೆ ಅಂತ ಶಂಕರಾಚಾರ್ಯರು ಹೇಳೋದು. ಅವಿದ್ಯಾಕಾಮ ಕರ್ಮೋಪದಿಷ್ಟಾಂ, ಅವಿದ್ಯಾಕಾಮ ಕರ್ಮಗಳಿಂದ ಈ ಕಡೆ ಆ ಕಡೆ ಉಪದಿಷ್ಟ ದಾರಿ ತೋರಿಸ್ಬಿಟ್ಟು ಈ ಜೀವ ಅಲ್ಲಿ ಇಲ್ಲಿ ಹಾರಾಡುತ್ತೆ.
ಹೇಗೆ ಹಾರಾಡುತ್ತೆ ಅಂದ್ರೆ ಅವಿದ್ಯಾ ಕಾಮಕರ್ಮಗಳಿಂದ ಪ್ರೇರಿತವಾಗಿ ದಿಶಂ ದಿಶಂ ಸುಖ ದುಃಖಾದಿ ಲಕ್ಷಣ ಜಾಗ್ರತ್ ಸ್ವಪ್ನಯೋ, ಜಾಗೃತಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಓಡಿ ಆಡಿ ಹರಿದಾಡಿ ಪತಿತ್ವ ಗತ್ವ ಅನುಭೂಯ, ಅನುಭವವನ್ನು ಮಾಡಿ. ಇಲ್ಲಿ ಮಧ್ವಾಚಾರ್ಯರು ಕೂಡ ಮನನಾನ್ ಮನೋ ನಾಮ ಸಂಸಾರಿ ಜೀವ ಅಂತ ಹೇಳಿದ್ದಾರೆ. ಇಲ್ಲಿ ಮನಃ ಅಂತಂದ್ರೆ ಮನನಾತ್, ಯಾರಿಗೆ ಮನನ ಶಕ್ತಿ ಇದೆಯೋ ಅದರಿಂದ ಮನಸ್ಸು ಅಂತ ಕರೆದಿದ್ದಾರೆ. ಸಂಸಾರಿ ಜೀವ, ಜೀವ ಅಂತಲೇ ಅರ್ಥ. ಈ ಜೀವ ಎಚ್ಚರಿಕೆಯಲ್ಲೂ ಕನಸಿನಲ್ಲೂ ತನ್ನ ಅವಿದ್ಯಾ ಕಾಮಕರ್ಮಗಳಿಂದಾಗಿ ಅಲ್ಲಿ ಇಲ್ಲಿ ಹರಿದಾಡಿ ಅನ್ಯತ್ರ ಆಜತರ ಅಲಬ್ಧ್ವಾ, ಬೇರೆ ಎಲ್ಲಿಯೂ ವಿಶ್ರಾಮ ಸ್ಥಾನ ಸಿಗದೆ ಪ್ರಾಣಂ ಏವ ಆಶ್ರಯತೆ. ಈ ಪ್ರಾಣ ಅನ್ನೋ ಮಾತಿಗೆ ಸರ್ವ ಕಾರ್ಯಕರಣಾಶ್ರಯೇಣ ಉಪಲಕ್ಷಿತ ಪ್ರಾಣ ಇತಿ ಉಚ್ಯತೆ ಸದಾಖ್ಯಾ ಪರಾ ದೇವತಾ. ಇಲ್ಲಿ ಪ್ರಾಣ ಅಂತ ಹೇಗೆ ಮನಸ್ಸು ಒಂದು ಉಪಾಧಿ, ಆ ಮನಸ್ಸು ಉಪಾಧಿಯನ್ನು ಜೀವ ಅಂತ ಕರೆದು, ಇಲ್ಲಿ ಪ್ರಾಣವೂ ಒಂದು ಉಪಾಧಿ, ಪ್ರಾಣ ಒಂದು ಎಚ್ಚರವಾಗಿದೆ ಅಂತಂದ್ರೆ ಪ್ರಾಣಕ್ಕೆ ಆತ್ಮವಾದದ್ದು ಸತ್ ಅಂದ್ರೆ ದೇವತ. ಆದರೆ ಇಲ್ಲಿ ಪ್ರಾಣಂ ಏವ ಆಶ್ರಯತೆ, ಪ್ರಾಣದಲ್ಲಿ ಮನಸ್ಸು ಕೂತ್ಕೊಳ್ಳುತ್ತೆ ಅಂದ್ರೆ ಏನರ್ಥ, ಜೀವ ಈ ದೇವತೆಯಲ್ಲಿ ಕೂತ್ಕೊಳ್ತಾನೆ. ಉಚ್ಚತೆ ಸದಾಖ್ಯಾ ಪರಾದೇವತ, ಸತ್ ಅಂತನ್ನೋದೇ ಈ ಪರಾದೇವತ. ಪ್ರಾಣೋಪಲಕ್ಷಿತ ದೇವತಾಶ್ರಯಂ ಮನಃ ಅಂತನ್ನೋದಕ್ಕೆ ಪ್ರಾಣಬಂಧನಂ ಹಿ ಸೌಮ್ಯ ಮನ ಇತಿ. ಈ ಮನಸ್ಸು ಜೀವ ಅಂತಿದೆಯಲ್ಲ, ಇದು ಈ ಸತ್ಪದಾರ್ಥವನ್ನೇ ಆಶ್ರಯಿಸಿದೆ. ಪ್ರಾಣೋಪಲಕ್ಷಿತ ದೇವತಾಶ್ರಯಂ ಮನಃ. ಹೀಗೆ ಇದು ಈ ಸುಷುಪ್ತಿಯನ್ನು ಕುರಿತು ಒಂದು ವಿಚಾರ ಮಾಡಿದ್ದಾರೆ. ಮುಂದೆ ಇಲ್ಲಿ ಉಪಾಸನಾ ಭಾಗದಲ್ಲಿ ಹೇಳ್ದ, ತಸ್ಯ ಕ್ವ ಮೂಲಂ ಅನ್ಯತ್ರ ಅನ್ನಾದೇವಮೇವ ಖಲು ಸೌಮ್ಯ ಅನ್ನೇನ ಶೃಂಗೇನ ಗಾಪೋ ಮೂಲಮನ್ವಿಚ್ಛ. ಮೂರು ತೇಜ ಅಪ್ ಅನ್ನ ಅಂತ ಮೂರು ಹೇಳಿದ್ರಲ್ಲ, ಯಾಕೆ ಹೇಳಿದ್ದಾರೆ, ಇದರ ಪ್ರಯೋಜನ ಏನು ಅಂದ್ರೆ, ಮನಸ್ಸಿನಲ್ಲಿ ತತ್ರ ಕ್ವ ಮೂಲಂ, ಇದಕ್ಕೆಲ್ಲ ಕಾರಣವಾದದ್ದು ಯಾವುದು, ಮೂಲ ಯಾವುದು ಅಂತ ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ನಾವು ಈ ಮೂಲಾನ್ವೇಷಣೆಯನ್ನು ಮಾಡತಕ್ಕದ್ದು. ತತ್ರ ಕ್ವ ಮೂಲಂ ಸ್ಯಾದಿತಿ ಅನ್ಯತ್ರ ಅನ್ನಾತ್, ಈ ಅನ್ನಕ್ಕೆ ಮೂಲವಾದದ್ದು ಯಾವುದು, ಅನ್ನ ಅಂದ್ರೆ ಪೃಥ್ವಿ, ಈ ಪೃಥ್ವಿ ಅಂತ ಆಶ್ರಯವಾದದ್ದು ಯಾವುದು, ಅದಕ್ಕೆ ಸತ್ಪದಾರ್ಥ ಅಂತ ಎಲ್ಲಿದೆ. ಹೀಗೆ ಏವಮೇವ ಖಲು ಸೌಮ್ಯ ಅನ್ನೇನ ಶೃಂಗೇನ ಆಪೋ ಮೂಲಂ ಅನ್ವಿಚ್ಛ. ಅನ್ವಿಚ್ಛ ಅಂದ್ರೆ ಹುಡುಕು, ಪ್ರತಿಪದ್ಯಸ್ವ, ನೀನು ಹುಡುಕತಕ್ಕದ್ದು ಅಂದ್ರೆ ಮನಸ್ಸಿನಿಂದ ಇದನ್ನ ಶ್ರವಣ ಮದನಾದಿಗಳಿಂದ ಇದನ್ನು ಕಾಣತಕ್ಕದ್ದು. ಅನ್ವಿಚ್ಛ ಅಂತನ್ನೋದು ಉಪದೇಶ ವಾಕ್ಯ. ಉಪಾಸನೆಗೆ ಏನನ್ನು ಹುಡುಕತಕ್ಕದ್ದು, ಪ್ರತಿಪದ್ಯಸ್ವ. ಅನ್ನೇನ ಅನ್ನ ಅಂತನ್ನೋದು ಅದರ ಮೊಳಕೆ ಯಾವುದಿದೆ, ಶೃಂಗ ಅಂದ್ರೆ ಅಂಕು ಅಂದ್ರೆ ಆಪಹ. ಆಮೇಲೆ ಅದ್ಭಿಸೌಮ್ಯ ಶೃಂಗ, ಅದು ಎಲ್ಲವೂ ಕೂಡ ಸನ್ಮೂಲ, ಈ ಸತ್ ಅಂತನ್ನೋದರಿಂದ ಬಂದದ್ದು. ಸತ್ ಅಂತನ್ನೋದೇ ಅದಕ್ಕೆ ಕಾರಣ. ಒಂದು ಪ್ರಸ್ತಾವವನ್ನು ಕೊಟ್ಟು ಮುಂದೆ ಆ ತತ್ವಮಸಿ ಅನ್ನೋ ಜಿಜ್ಞಾಸೆ ಬರುತ್ತೆ. ಸ ಏಷೋ ನಿಮ್ಮ ಐದದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ತತ್ವಮಸಿ ಅಂತನ್ನೋದ್ರ ವ್ಯಾಖ್ಯಾನ ಮುಂದೆ ಬರುತ್ತೆ. ಅದು ಸದ್ವಿದ್ಯೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದ್ದಾರೆ.